ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಇಂದಿನ ನಮ್ಮ ಕನ್ನಡ ತರಗತಿಗೆ ನಿಮಗೆ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಏನಪ್ಪ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂತ ಏನಾದರೂ ಪ್ರಶ್ನೆ ಬರ್ತಾ ಇದೆಯಾ? ಬರಲೇಬೇಕಲ್ವಾ ಮಕ್ಕಳೇ? ಪ್ರಶ್ನೆಗಳು ಬಂದ್ರೇ ನಮಗೆ ಉತ್ತರ ಸಿಗೋದಲ್ವಾ? ಹಾಗಿದ್ರೆ ಮಕ್ಕಳೇ, ನಾನು ಇಂದಿನ ತರಗತಿಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ವಿ.ಕೃ. ಗೋಕಾಕ್ ಅವರ ಲಂಡನ್ ನಗರ ಅಂತ ಹೇಳಿ ಒಂದು ಗದ್ಯವನ್ನು ನಿಮಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹೌದಾ? ಹಾಗಿದ್ರೆ ಏನಿರ್ಬೋದು ಈ ಲಂಡನ್ ನಗರದಲ್ಲಿ? ಲಂಡನ್ ನಗರ ಹೇಗಿತ್ತು ಅಂದರೆ ನಾವು ಈಗ ನೋಡ್ತಾ ಇಲ್ಲ. ಈಗ 50 ವರ್ಷಗಳ ಹಿಂದೆ ನಮಗೆ ವಿ.ಕೃ. ಗೋಕಾಕ್ ಅವ್ರು ಹೋಗಿದ್ರಲ್ಲ, ಆವಾಗ ಹೇಗಿತ್ತು ಲಂಡನ್ ನಗರ ಅಂತ ಹೇಳಿ ಅವರೊಂದು ಪ್ರವಾಸ ಕಥನವನ್ನು ಬರೆದಿದ್ರು. ಅಂದರೆ ಅವರು ಲಂಡನ್ಗೆ ಹೋಗಿ ವಿಸಿಟ್ ಮಾಡಿದಾಗ ಲಂಡನ್ ಹೇಗಿತ್ತು ಅನ್ನೋದನ್ನು ಇಲ್ಲಿ ಒಂದು ಪ್ರವಾಸ ಕಥನವನ್ನು ಬರೆದಿದ್ರು. ಆ ಪ್ರವಾಸ ಕಥನ ನಮಗೆ ಇದೆ. ನಿಮ್ಗೆ ಗೊತ್ತಿದೆ ಪ್ರವಾಸ ಕಥನ ಅಂದರೆ ಏನು ಅಂತ ಹೇಳಿ. ನಾನು ಮುಂದಿನ ಭಾಗದಲ್ಲಿ ಎಲ್ಲನೂ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ ಮಕ್ಕಳೇ, ಹಾಗಿದ್ರೆ ಮತ್ತೊಮ್ಮೆ ನಿಮಗೆ ನನ್ನ ಕನ್ನಡ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬನ್ನಿ, ಇಂದಿನ ತರಗತಿಯಲ್ಲಿ ಏನಿದೆಯಪ್ಪ ಅಂತ ಹೇಳಿ ನೋಡೋಣವಾ? ಆ್ಯಸ್ ಯೂಶುವಲ್ ನಮ್ಮ ಕಲಿಕಾಂಶಗಳು ಏನಪ್ಪ ಅಂತ ಹೇಳಿದ್ರೆ, ಕೃತಿಕಾರರಾದಂಥ ವಿ.ಕೃ. ಗೋಕಾಕ್ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ, ಗದ್ಯದ ಪ್ರವೇಶವನ್ನು ಮಾಡೋಣ, ಗದ್ಯದ ಆಶಯವನ್ನು ತಿಳ್ಕೊಳ್ಳೋಣ, ಆಮೇಲೆ ಪದಗಳ ಅರ್ಥದೊಂದಿಗೆ ಗದ್ಯದ ವಿವರಣೆ. ಮಕ್ಕಳೇ, ಇಲ್ಲಿ ಪದಗಳ ಅರ್ಥ ಅಂತ ಹೇಳಿದಾಗ ನಾನು ಡಬಲ್ ಅಂಡರ್ಲೈನ್ ಹಾಕಿ ಒಂದು ಸ್ಟಾರನ್ನು ಹಾಕ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ಆದಷ್ಟು ಆಂಗ್ಲ ಭಾಷೆಯ ಪದಗಳು ಅಂದರೆ ಇಂಗ್ಲೀಷ್ ಪದಗಳು ಬರುತ್ತೆ. ಆ ಇಂಗ್ಲೀಷ್ ಪದಗಳನ್ನು ಕನ್ನಡದಲ್ಲಿ ಬರೆದಿದ್ದೀವಿ ನಾವು. ಅವಾಗ ಏನಾಗುತ್ತೆ, ಒತ್ತು ದೀರ್ಘ ಕೊಂಬು ನಾವು ಸರಿಯಾಗಿ ನೋಡಬೇಕು. ಹಾಗಿದ್ರೆ ಇದೆಲ್ಲ ನಮ್ಗೆ ಹೇಗೆ ಗೊತ್ತಾಗಬೇಕು ಮ್ಯಾಮ್ ಅಂತ ಹೇಳಿದರೆ, ನಿಮ್ಗೊಂದು ಚಿಕ್ಕದಾದ ಒಂದು ಚಟುವಟಿಕೆಯನ್ನು ಹೇಳ್ಕೊಡ್ತೀನಿ ಮಕ್ಕಳೇ. ನೀವೇನು ಮಾಡಿ ಅಂದರೆ ಗದ್ಯ ಭಾಗವನ್ನು ಸರಿಯಾಗಿ ಓದಬೇಕಾದ್ರೆ ನಿಮಗೆ ಯಾವ್ದು ನಿಮಗೆ ಕಠಿಣ ಅನಿಸುತ್ತೆ, ಯಾವ್ದು ಆ ಪದಗಳನ್ನು ನೀವೇನು ಮಾಡಿ ಅಂಡರ್ಲೈನ್ ಮಾಡಿ. ಆ ಪದಗಳನ್ನು 1 ರಿಂದ 2 ಸತಿ ನೀವು ನಿಮ್ಮ ಪುಸ್ತಕದಲ್ಲಿನೇ ಬರೀರಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿನೇ ಅಲ್ಲೇ ಬರೀರಿ. ಇಲ್ಲ ಮ್ಯಾಮ್ ಪುಸ್ತಕದಲ್ಲಿ ಬರೆಯೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದರೆ ನೀವು ಇನ್ನೊಂದು ನೋಟ್ಬುಕ್ಕನ್ನು ಮೇಂಟೈನ್ ಮಾಡಿ ಆ ನೋಟ್ಬುಕ್ಕಲ್ಲಿ ಬರೆದು ತೆಗೀರಿ ಮಕ್ಕಳೇ. ಇದು ಒಂದು ಚಟುವಟಿಕೆ. ನಿಮಗೆ ಈ ಚಟುವಟಿಕೆ ಇಷ್ಟ ಆದರೆ ನನಗೆ ಒಂದು ಥಮ್ಸ್ ಅಪ್ ಕೊಡಿ ಮಕ್ಕಳೇ, ಸರಿನಾ? ಹಾಗಿದ್ರೆ ಬನ್ನಿ ನಾವು ನೇರವಾಗಿ ಕೃತಿಕಾರರ ಪರಿಚಯವನ್ನು ಮಾಡ್ಕೊಳ್ಳೋಣ. ಯಾರಪ್ಪ ಇವರು ಅಂತ ಹೇಳಿದ್ರೆ, ಇದು ನಿಮ್ಮ ಪುಸ್ತಕದಿಂದನೇ ತಗೊಂಡಿದ್ದೀನಿ ಮಕ್ಕಳೇ. ನಾನು ಕಲರ್ ಮಾತ್ರ ಹಾಕಿದ್ದೀನಿ. ನಿಮ್ಮದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು ಪಿಕ್ಚರು, ಅದಕ್ಕೆ ಸ್ವಲ್ಪ ಕಲರ್ ಇದು ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕೃತಿಕಾರರು ಯಾರು ಅಂತ ಹೇಳಿದರೆ ಇವರು ವಿನಾಯಕ ಕೃಷ್ಣ ಗೋಕಾಕ್ ಅಂತ ಹೇಳ್ತೀವಿ. ಇವರ ಕಾವ್ಯನಾಮ ಏನು ಅಂದರೆ ವಿನಾಯಕ ಅಂತ ಹೇಳಿ. ಇದು ಬರೋ ಸಾಧ್ಯತೆ ತುಂಬ ಇದೆ ಮಕ್ಕಳೇ. ಇದು ಪರೀಕ್ಷೆಯಲ್ಲಿ ಬರೋ ಸಾಧ್ಯತೆ. ನಿಮಗೆ ಗೊತ್ತಿದೆ ಕೃತಿಕಾರರ ಪರಿಚಯ ಯಾವಾಗಲೂ ಏನಾಗುತ್ತೆ ಅಂದರೆ 3 ಅಂಕಗಳಿಗೆ ಬರುತ್ತೆ ಅಲ್ವಾ? ಆವಾಗ ನೀವು ಅವರ ಕಾವ್ಯನಾಮವನ್ನು, ಅವ್ರು ಎಲ್ಲಿ ಜನಿಸಿದ್ರು, ಮತ್ತು ಅವರ ಪ್ರಮುಖ ಕೃತಿಗಳು ಮತ್ತು ಪ್ರಮುಖ ಪ್ರಶಸ್ತಿಗಳನ್ನು ಬರಿಬೇಕಲ್ವಾ? ಆ ಒಂದು ವಿಷಯದಲ್ಲಿ ಫಸ್ಟ್ ಏನಾಗಿದೆ, ಅವರ ಕಾವ್ಯನಾಮ ವಿನಾಯಕ ಅಂತ ಹೇಳಿ ಅವರ ಕಾವ್ಯನಾಮ ಇದೆ. ಮತ್ತು ಇವರು ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್, ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ಈ ಪೂರ್ಣ ಹೆಸರನ್ನು ನಿಮಗೆ ಗೊತ್ತಿರಬೇಕು ಮಕ್ಕಳೇ, ಸರಿನಾ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಇವರು ಎಲ್ಲಿ ಹುಟ್ಟಿದ್ರು ಅಂತ ಹೇಳಿದಾಗ ಇವರು 1919ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ಅಂತ ಹೇಳಿ ಆ ಊರಲ್ಲಿ ಜನಿಸಿದ್ರು. ಹಾವೇರಿ ಜಿಲ್ಲೆ ಇದೆ ಅಲ್ವಾ? ಮುಂಚೆ ಅದು ಧಾರವಾಡ ಜಿಲ್ಲೆಯಲ್ಲಿತ್ತು, ಈಗ ಹಾವೇರಿ ಸಪ್ರೇಟ್ ಜಿಲ್ಲೆ ಆಗಿದೆ ಅಲ್ವಾ? ಆ ಜಿಲ್ಲೆಯ ಸವಣೂರು ಅಂತ ಹೇಳಿ ಒಂದು ತಾಲೂಕಾ ಪ್ಲೇಸ್ ಅಂತ ಹೇಳ್ತೀವಿ, ತಾಲೂಕಿನಲ್ಲಿ ಜನಿಸಿದ್ರು. ಇವರು ಕರ್ನಾಟಕ ವಿಶ್ವವಿದ್ಯಾಲಯ ಅಂದರೆ ಧಾರವಾಡ ಯೂನಿವರ್ಸಿಟಿ ಅಂತ ಹೇಳ್ತೀವಲ್ಲ, KUD ಅಂತ ಹೇಳ್ತೀವಲ್ಲ, ಅಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೂಡ ಸೇವೆಯನ್ನು ಸಲ್ಲಿಸಿದರು. ಮಕ್ಕಳೇ, ನೀವು ಇದೆಲ್ಲ ಬರಿಬೇಕಾ ಮ್ಯಾಮ್ ಎಕ್ಸಾಮಲ್ಲಿ ಅಂತ ನಿಮ್ಗೊಂದು ಕ್ವಶನ್ ಬರುತ್ತೆ, ಹೌದಾ? ಇದನ್ನೇನು ಬರೆಯುವಂಥ ಅವಶ್ಯಕತೆ ಏನಿಲ್ಲ ಮಕ್ಕಳೇ. ಯಾವಾಗಲೂ ನಿಮಗೆ ಬರೆದ್ರೆ ಓಕೆ, ನಿಮಗೆ ಎಕ್ಸ್ಟ್ರಾ ನಾಲೆಜ್ ಇದೆ ಅಂತ ಹೇಳಿ ನಾವು ತಿಳ್ಕೊತೀವಿ. ಆದರೆ ಇದು ಏನು ಬೇಡ ನಮಗೆ, ಆದರೆ ಅವ್ರು ಎಲ್ಲಿ ಜನಿಸಿದ್ರು ಅನ್ನೋದನ್ನು ಬರೀಲೇಬೇಕು. 1919 ಹಾವೇರಿ ಜಿಲ್ಲೆಯ ಸವಣೂರು ಅನ್ನೋ ಒಂದು ಊರಲ್ಲಿ ಜನಿಸಿದ್ರು ಅಂತ ಹೇಳಿ ಬರೀಬೇಕು. ಯಾಕಂದರೆ ಜನ್ಮಸ್ಥಳ, ಜನ್ಮವಾದ ವರ್ಷ ತುಂಬ ಇಂಪಾರ್ಟೆಂಟು ಮಕ್ಕಳೇ. ಹಾಗಿದ್ರೆ ಬನ್ನಿ, ನಾನು ಮುಂದಿನ ಭಾಗದಲ್ಲಿ ಅವರ ಪ್ರಮುಖ ಕೃತಿಗಳನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಸಮುದ್ರದಿಂದಾಚೆ ಅಂತ ಹೇಳಿ ಒಂದು, ಮತ್ತೆ
ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ಇಲ್ಲಿ ನೋಡಿ ಸಮರಸವೇ ಜೀವನ. ಇದು ನೆನ್ಪಿಟ್ಕೊಳ್ಳೋಕೆ ಈಸಿನಾ ಮಕ್ಕಳೇ? ಸಮರಸವೇ ಜೀವನ ಅನ್ನೋದು. ಆಮೇಲೆ ಭಾರತ ಸಿಂಧು ರಶ್ಮಿ, ಇದು ತುಂಬ ಇಂಪಾರ್ಟೆಂಟು ಮಕ್ಕಳೇ. ಇದು ಅವರಿಗೆ ಇದು ತುಂಬ ಪ್ರಮುಖವಾದ ಕೃತಿ ಅವ್ರದ್ದು. ಏನು ಮ್ಯಾಮ್ ಇದೊಂದೇ ಬರೆದ್ರೆ ಸಾಕಾ ಅಂತ ಮತ್ತೊಂದು ಕ್ವಶನ್ ಬರುತ್ತಲ್ಲ ಮಕ್ಕಳೇ ನಿಮಗೆ. ಇದೊಂದೇ ಬರಿಬೇಕಾಗಿಲ್ಲ ಮಕ್ಕಳೇ. ಯಾವಾಗಲೂ ಏನು ಗೊತ್ತಾ, ಕೃತಿಕಾರರ ಪರಿಚಯವನ್ನು ಬರಿಬೇಕಾದ್ರೆ ಅಟ್ಲೀಸ್ಟ್ ಒಂದು 4 ರಿಂದ 6 ಅವರ ಕೃತಿಗಳನ್ನು ಬರಿಬೇಕು. ತುಂಬ ಇಂಪಾರ್ಟೆಂಟ್. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಂಥದ್ದಾಗಲಿ, ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ ಅಕಾಡೆಮಿ ಮತ್ತು ಪಂಪ ಪ್ರಶಸ್ತಿ, ಈ ಥರ ಪ್ರಶಸ್ತಿಗಳಿದ್ದಾಗ ಆ ಪ್ರಶಸ್ತಿಗಳು ಬಂದಂತಹದನ್ನು ನೀವು ಬರಿಬೇಕು. ಇಲ್ಲಿ ಸಮುದ್ರದಾಚೆಯಿಂದ ಇದು ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು ಅಂತ ಹೇಳಿದೆ ನೋಡಿ. ಇಜ್ಜೋಡು ಮತ್ತು ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಅಂದರೆ ಇವು ಪ್ರಮುಖ ಕೃತಿಗಳು. ಹಾಗಿದ್ರೆ ಇವರಿಗೆ ಯಾವ ಯಾವ ಪ್ರಶಸ್ತಿಗಳು ಬಂದಿದೆ ಅಂತ ಹೇಳಿದಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಅವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ ಮಕ್ಕಳೇ. ಇದು ತುಂಬ ಇಂಪಾರ್ಟೆಂಟು ಮಕ್ಕಳೇ. ಅವರಿಗೆ ಏನಾಗಿದೆ, ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ. ಹಾಗಿದ್ರೆ ನಿಮಗೆ ಗೊತ್ತಾ ಮಕ್ಕಳೇ, ಮತ್ತೆ ಯಾರ್ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ, ಇದೆಲ್ಲ ನಿಮ್ಗೆ ಗೊತ್ತಿದೆ ಅಲ್ಲ? ನಿಮ್ಗೆ ಗೊತ್ತಿದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ಮಕ್ಕಳೇ? ನಿಮಗೆ ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಅಂತ ಹೇಳಿದರೆ ಆಯಿತು. 6, 8, 10, 4 ಎಷ್ಟು ನಂಬರ್ಸನ್ನು ಹೇಳಿ ಬೇಕಾದರೆ. ಓಕೆನಾ? ಸರಿನಾ? ಹಾಗಿದ್ರೆ ಮಕ್ಕಳೇ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ, ನಮ್ಮ ಭಾರತ ಸರ್ಕಾರ ಕೊಡುವಂಥ ಪದ್ಮ ಪ್ರಶಸ್ತಿ ಅಂತ ಹೇಳ್ತೀವಲ್ವ, ಆ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿದೆ. ಹಾಗಿದ್ರೆ ಮ್ಯಾಮ್ ಇವು 3 ಬರಿಬೇಕಾ? ಹಾಂ, ಈ 3 ಇಂಪಾರ್ಟೆಂಟು ಮಕ್ಕಳೇ. ಸರಿಯಾಗಿ ತಿಳ್ಕೊಂಡಿದ್ದೀರಾ. ಮೊದಲು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರೀರಿ, ಮತ್ತು ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದನ್ನು ಕೂಡ ಬರೀರಿ. ಆಮೇಲೆ ಭಾರತ ಸರ್ಕಾರದ ಅಂತೆಲ್ಲ ಬರಿಬೇಕಂತೇನಿಲ್ಲ, ಪದ್ಮಶ್ರೀ ಪ್ರಶಸ್ತಿ ಅಂತ ಬರೆದ್ರೆ ಆಯಿತು. ಪದ್ಮಶ್ರೀ ಪ್ರಶಸ್ತಿ ಅಂತ ಹೇಳಿದರೆ ಸಾಕು. ಹಾಗಿದ್ರೆ ಅವರ ಪ್ರಮುಖ ಕೃತಿಗಳು ಯಾವುದು? ಸಮುದ್ರದಾಚೆಯಿಂದ, ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ, ಇವಿಷ್ಟು ಪ್ರಮುಖ ಕೃತಿಗಳು. ಕೇಂದ್ರ ಸಾಹಿತ್ಯ, ಜ್ಞಾನಪೀಠ ಮತ್ತು ಪದ್ಮಶ್ರೀ ಅವರ ಪ್ರಮುಖ ಪ್ರಶಸ್ತಿಗಳು. ಇದಿಷ್ಟು ನಿಮಗೆ ಇಂಪಾರ್ಟೆಂಟು ಮಕ್ಕಳೇ. ವೆರಿ ವೆರಿ ಇಂಪಾರ್ಟೆಂಟ್, ಅಂದರೆ ತುಂಬ ಪ್ರಮುಖವಾದಂಥದ್ದು. ಇದು ನೆನಪಿಟ್ಕೋಬೇಕು ನೀವು. ಯಾಕಂದರೆ ಈ ಕೃತಿಕಾರರು ಅಂದರೆ ನಮ್ಮ ವಿ.ಕೃ. ಗೋಕಾಕ್ ಅವ್ರ ಬಗ್ಗೆ ಕೇಳುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ ಬನ್ನಿ ಮಕ್ಕಳೇ. ನಾವು ಏನಪ್ಪ ಇಲ್ಲಿ ಆಶಯ ಏನಿದೆ ಅಂತ ಹೇಳಿದರೆ, ನಿಮಗೆ ಈಗಾಗಲೇ ನಾನು ಹೇಳಿದೆ ಪ್ರವಾಸ ಕಥನ ಅಂತ ಹೇಳಿದೆ. ಹೌದಾ? ನಮ್ಮ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ಏನಾಗಿದೆ, ಸಣ್ಣ ಕಥೆಗಳಿದೆ. ಹೌದಾ? ಮತ್ತೇನಿದೆ, ಕಾದಂಬರಿ ಇದೆ, ನಾಟಕ ಇದೆ. ಈ ಥರ ಇದರಲ್ಲಿ ಪ್ರವಾಸ ಕಥನ ಅಂತ ಹೇಳಿದರೆ, ನಾವು ಯಾವುದಾದ್ರೂ ಒಂದು ಊರಿಗೆ ಪ್ರವಾಸಕ್ಕೆ ಹೋದಾಗ, ಬೇರೆ ದೇಶಕ್ಕೆ ಹೋದಾಗ ಏನು ಮಾಡ್ತೀವಿ ಅಂದರೆ ಅಲ್ಲಿರುವಂಥ ಅನುಭವಗಳನ್ನು, ನಮಗಾದಂಥ ಅನುಭವಗಳನ್ನು, ಅಲ್ಲೇನು ನೋಡಿದ್ವಿ, ಅಲ್ಲಿಯ ಸಂಸ್ಕೃತಿಯ ಬಗ್ಗೆ ನಾವೇನು ಮಾಡ್ತೀವಿ, ಒಂದಿಷ್ಟು ಡಾಕ್ಯುಮೆಂಟ್ ಅಂದರೆ ಬರೀತೀವಿ. ಅದಕ್ಕೆ ನಾವೇನಂತೀವಿ, ಪ್ರವಾಸ ಕಥನ ಅಂತ ಹೇಳ್ತೀವಿ. ಅಂಥ ಒಂದು ಪ್ರವಾಸ ಕಥನ ಇದು ಆಗಿದೆ ಲಂಡನ್ ನಗರ ಅನ್ನೋದು. ಇಲ್ಲಿ ಅವರು ಲಂಡನ್ನಿನ ಸೌಂದರ್ಯದ ಬಗ್ಗೆ, ಅಲ್ಲಿ ಜನರ ಜೀವನ ಶೈಲಿ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಕಿರು ಪರಿಚಯವನ್ನು ಕೊಡ್ತಾ ಇದ್ದಾರೆ. ಹೀಗೆ ನಮಗೆ ಏನಾಗಿದೆ, ತುಂಬ ಈಸಿ. ಇವತ್ತು ಬೆಳಗ್ಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದರೆ ನೆಕ್ಸ್ಟ್ ಡೇನ ಅಥವಾ ನೆಕ್ಸ್ಟ್ 18 hours ನಾವು ಲಂಡನ್ಗೆ ಹೋಗ್ಬಿಡ್ತೀವಿ. ಆದರೆ ಮುಂಚಿನ ಕಾಲದಲ್ಲಿ, ಅಂದರೆ ಈಗ ನಾನು ಹೇಳ್ತಾ ಇರೋದು ನಮ್ಮ ಕೃತಿಕಾರರು ಹೋದಂಥ ಟೈಮಲ್ಲಿ, ಒಂದು 40-50 ವರ್ಷಗಳ ಹಿಂದೆ ಏನಾಗಿತ್ತು ಅಂದರೆ ವಿದೇಶಕ್ಕೆ ಹೋಗೋದು ತುಂಬ ಅಪರೂಪ ಆಗಿತ್ತು. ವಿದೇಶಕ್ಕೆ ಹೋಗಿದ್ದಾರೆ ಅಂದರೆ ತುಂಬ ಒಂದು ಪ್ರೈಡ್, ಗೌರವ ಅಂತ ಅನ್ಕೋತಿದ್ರು. ಅಂಥದ್ದು ಇವರು ಲಂಡನ್ಗೆ ಹೋಗಿದ್ರು. ಆ ಲಂಡನ್ಗೆ ಯಾಕೆ ಹೋಗಿದ್ರು ಅಂತ ಹೇಳಿದರೆ ಸುಮ್ಮನೆ ಅಡ್ಡಾಡ್ಕೊಂಡು ಬರೋಕ್ಕೆ ಹೋಗಿದ್ರ? ಇಲ್ಲ, ಜ್ಞಾನ ವಿಸ್ತರಣೆಯನ್ನು ಮಾಡ್ಕೊಳ್ಳೋಕೆ. ಅಲ್ಲಿ ಏನಿದೆ, ಅಲ್ಲಿ ಯೂನಿವರ್ಸಿಟಿ ಹೇಗಿದೆ, ಅಲ್ಲಿ ಹೇಗೆ ವರ್ಕ್ ಮಾಡ್ತಾರೆ, ಅಲ್ಲಿ ಏನು ಜನಜೀವನದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಹೋಗಿದ್ರು ಅಂತ ಹೇಳಿದ್ರು. ಆಯಿತು, ಅಂಥ ಒಂದು ಸಂದರ್ಭದಲ್ಲಿ ಬರೆದಂಥ ಕೃತಿಯಾಗಿದೆ. ಯಾವುದಿದು? ಲಂಡನ್ ನಗರ. ಸರಿಯಾ ಮಕ್ಕಳೇ? ಇದು ಅರ್ಥ ಆಯಿತು ಅಂತ ಅನ್ಕೊಳ್ಳ. ಹಾಗಿದ್ರೆ ಮುಂದಿನ ಭಾಗಕ್ಕೆ ನಾನು ಪ್ರವೇಶ ಭಾಗವನ್ನು ನೋಡ್ತಾ ಇದ್ದೀನಿ. ಏನಪ್ಪ ಪ್ರವೇಶ ಅಂತ ಹೇಳಿದರೆ, ಈಗ ಆಧುನಿಕ ಸಾಹಿತ್ಯ ಪ್ರಕಾರಗಳ ಬಗ್ಗೆ ಹೇಳಿದೆ, ಪ್ರವಾಸ ಕಥನದ ಬಗ್ಗೆ ಹೇಳಿದೆ. ಹೌದಾ? ಹಾಗಿದ್ದಾಗ ಪ್ರವಾಸ ಕಥನಗಳನ್ನು ಯಾಕೆ ಬರೀತಾರೆ ಅಂತಂದರೆ, ಅಲ್ಲಿ ನಾವು ಹೋದಾಗ ಅಲ್ಲಿ ಸಂಸ್ಕೃತಿ ಹೇಗಿತ್ತು, ಜನಜೀವನ ಹೇಗಿತ್ತು, ಜೀವನ ಶೈಲಿ ಹೇಗಿತ್ತು, ಅವರ ಆಹಾರ ಉಡುಪು ಹೇಗಿತ್ತು,
ಅವರು ಹೇಗೆ ಅವರ ಜೀವನವನ್ನು ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಹೆಂಗೆ ತಿಳ್ಕೊತೀವಿ ಮ್ಯಾಮ್ ಅಂತ ಹೇಳಿ ನಿಮ್ಗೊಂದು ಕ್ವಶನ್ ಬರ್ಬೋದಲ್ವಾ ಮಕ್ಕಳೇ. ಹೇಗೆ ತಿಳ್ಕೊತೀವಿ ಅಂತ ಹೇಳಿದರೆ ಅಲ್ಲಿ ಸ್ಮಾರಕಗಳಿರುತ್ತೆ, ಯಾವುದೋ ಒಂದು ಮಂದಿರ ಇರುತ್ತೆ, ಪ್ರಾರ್ಥನಾ ಮಂದಿರ ಅಂತ ಹೇಳ್ತೀವಲ್ಲ ಆ ಥರ. ಅಂದರೆ ಅವರು ಪ್ರೇಯರ್ ಮಾಡುವಂಥದ್ದಾಗಲಿ ಅಥವಾ ಅವರು ರೋಡ್ಗಳಲ್ಲಿ ಅವರ ಒಂದು ಬೀದಿಗಳಲ್ಲಿ ಏನಾದರೂ ವ್ಯಾಪಾರ ನಡೀತಾ ಇದ್ದರೆ ಅದೆಲ್ಲನೂ ನೋಡಿ ನಾವು ತಿಳ್ಕೊತೀವಿ. ಮತ್ತು ಅವ್ರ ವೇಷಭೂಷಣಗಳನ್ನು ನೋಡ್ತೀವಿ, ಮತ್ತು ಆಹಾರ ಪದ್ಧತಿಯನ್ನು ನೋಡ್ತೀವಿ. ಹೀಗೆ ನೋಡಿಕೊಂಡು ಕಲಿತೀವಿ. ಅಂಥದ್ದನ್ನೇ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಯಾರು? ನಮಗೆ ವಿ.ಕೃ. ಗೋಕಾಕ್ ಅಂದರೆ ವಿನಾಯಕ ಅಂತ ಹೆಸರು, ವಿನಾಯಕ ಕೃಷ್ಣ ಗೋಕಾಕ್ ಇವರ ಪೂರ್ಣ ಹೆಸರು. ಅವರು ನಮಗೆ ಲಂಡನ್ ನಗರ ಅಂತ ಹೇಳಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರಲ್ವ. ಅದರಲ್ಲಿ ಏನೇನಿದೆ, ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಮಕ್ಕಳೇ. ಇದಿಷ್ಟು ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಆಶಯ, ಪ್ರವೇಶ ಮತ್ತು ಕೃತಿಕಾರರ ಪರಿಚಯ ಅರ್ಥ ಆಗಿದ್ರೆ ಈಗ ನಾನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಏನೇನಿದೆ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಪ್ರಮುಖ ಸ್ಥಳಗಳ ಬಗ್ಗೆ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ ವೆಸ್ಟ್ ಮಿನಿಸ್ಟರ್ ಅಬೆ. ನಾನು ಇವಾಗಲೇ ಹೇಳಿದ್ದೆ, ಇಲ್ಲಿ ಸಾಕಷ್ಟು ಆಂಗ್ಲ ಪದಗಳು ಬರುತ್ತೆ, ಅದನ್ನು ನಾವು ಕನ್ನಡದಲ್ಲಿ ಬರಿಬೇಕು ಅಲ್ವಾ. ಇಲ್ಲಿ ನೋಡಿ, ವೆಸ್ಟ್ ವೇಬರ್ದು ಸಗೆ ಟವತ್ತು, ಇಲ್ಲಿ ಮಿನಿಸ್ಟರ್ ಸಗೆ ಟವತ್ತು ರ ಅಬೆ. ಇವು ಎಲ್ಲ ಪ್ರಮುಖ ಪದಗಳು. ಇವುಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಮತ್ತು ಒಂದ್ಸತಿ ಆದರೆ ಬೇಕಾದರೆ ಇದನ್ನ ಬರೆದು ತೆಗೀರಿ ಮಕ್ಕಳೇ. ಹೇಗೆ ಬರಿಬೇಕು ಅಂದರೆ ನೀವು ಗದ್ಯ ಭಾಗವನ್ನು ಸಂಪೂರ್ಣವಾಗಿ ಓದಬೇಕು ಮಕ್ಕಳೇ. ಅವಾಗ ಫೋಟೋಗ್ರಾಫಿಕ್ ಮೆಮರಿ ಅಂತ ಹೇಳ್ತೀವಲ್ವ, ಅದೆಲ್ಲ ನಮ್ಮ ಕಣ್ಣಲ್ಲಿ ನೋಡ್ಕೊಂಡ್ಬಿಟ್ರೆ ನಮ್ಮ ಮನಸ್ಸಲ್ಲಿ ಇರುತ್ತೆ, ಆವಾಗ ಬರೆಯೋಕ್ಕೆ ಈಸಿ ಆಗುತ್ತೆ. ಸರಿನಾ? ಓಕೆ. ಇನ್ನೊಂದು ನೀವು ಮಾಡ್ಬೋದು ಮಕ್ಕಳೇ. ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇಬ್ಬರು ಫ್ರೆಂಡ್ಸ್ ಇಟ್ಕೊಂಡು ಅವರೊಂದು ಪದವನ್ನು ಹೇಳೋದು, ನೀವು ಬರೆಯೋದು, ನೀವೊಂದು ಪದವನ್ನು ಹೇಳಬೇಕು, ಅವ್ರು ಬರೀತಾರೆ. ಆಮೇಲೆ ನೀವು ಕ್ರಾಸ್ ಕರೆಕ್ಷನ್ ಮಾಡ್ಕೋಬೋದು. ಈ ಥರ ಒಂಥರ ನಿಮ್ಗೆ ಚಿಕ್ಕದಾಗಿ ಆಟನೂ ಆಗುತ್ತೆ, ಬರೆದು ನೀವು ಪ್ರಾಕ್ಟೀಸು ಮಾಡ್ಬೋದು. ಸರಿನಾ? ಇಲ್ಲಿ ನೋಡಿ, ಟ್ರಾಫ್ಲಗರ್ ಸ್ಕ್ವೇರ್ ಅಂತ ಹೇಳಿದೆ. ಸ್ಕ್ವೇರ್ ಅಂತ ಹೇಳಿ ನಾವು ಬರಿತೀವಲ್ವ, ಸ್ಕ್ವೇರ್ ಅಂತ. ಇಲ್ಲಿ ನೋಡಿ, ಟ್ರಾಫ್, ಇಲ್ಲಿ ಲಾಗೆ ಗವತ್ತು ರ. ಓಕೆನಾ? ಇದು ಪ್ರೊನೌನ್ಸಿಯೇಷನ್. ಟ್ರಾಫ್ಲರ್ ಸ್ಕ್ವೇರ್, ಸ್ಕ್ವೇರ್ ಅಂತ ಹೇಳಿ. ಓಕೆ. ಓಲ್ವರ್ತ್ ಸ್ಟೇಷನರಿ. ಓಲ್ವರ್ತ್ ಅನ್ನೋ ಒಂದು ಏನಂತ ಹೇಳ್ತೀರಾ, ಶಾಪ್ ಅಂತ ಹೇಳಿದರೆ ಆಯಿತು. ಶಾಪ್ ಅಂತ ಹೇಳಿದ್ರೆ ನಮ್ಮ ಅಂಗಡಿ ಅಂತ ಹೇಳ್ತೀವಲ್ಲ, ಸಾರಿ ಮಕ್ಕಳೇ, ಅಂಗಡಿಯ ಹೆಸರು. ಓಲ್ವರ್ತ್ ಅನ್ನೋ ಅಂಗಡಿ ಇರುತ್ತೆ, ಆ ಸ್ಟೇಷನರಿ ಅಂಗಡಿ ಇದೆ, ಆ ಅಂಗಡಿ ಹೆಸರು. ಓಕೆನಾ? ಏನಿದೆ ಮ್ಯಾಮ್ ಇದೆಲ್ಲ ಅಂತ ಹೇಳಿದ್ರೆ ಮುಂದಿನ ಭಾಗದಲ್ಲಿ ಒಂದೊಂದಾಗಿ ವಿವರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಇವರು ವಿ.ಕೃ. ಗೋಕಾಕ್ ಅವ್ರು ಏನು ಮಾಡಿದ್ರು, ಕ್ರಿಸ್ತಶಕ 1936 ನೋಡಿ, ಸುಮಾರು ಎಷ್ಟು ವರ್ಷಗಳಾಯಿತು, 36ಕ್ಕೂ ಕಳೆದ್ರೆ 50 ವರ್ಷನೇ ಆಗೋಯ್ತಲ್ವ. ಅಲ್ಲಿ ಇಂಗ್ಲೆಂಡ್ ದೇಶಕ್ಕೆ ಪ್ರವಾಸ ಹೋಗಿದ್ರು. ಅವಾಗ ಅಲ್ಲಿ ಲಂಡನ್ ನಗರವನ್ನು ಭೇಟಿ ಮಾಡಿದ್ರು. ಆ ನಗರದಲ್ಲಿ ಸುತ್ತಾಡಿ ತಾವು ಕಂಡಂಥ ಪ್ರವಾಸದ ಅನುಭವಗಳನ್ನು ಇಲ್ಲಿ ಬರ್ತಾ ಇದೆ. ಹಾಗಿದ್ರೆ ಏನಪ್ಪ ಇದನ್ನ ಎಲ್ಲಿಂದ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಸಮುದ್ರದಾಚೆಯಿಂದ. ನೋಡಿ, ಸಮುದ್ರ ಅಂತ ಹೇಳಿದ್ರೆ ಏನಂತೇಳಿ ಕಡಲು ಅಂತ ಹೇಳ್ತೀವಿ, ಸಿ ಅಂತ ಹೇಳ್ತೀವಿ. ಸೀನ ದಾಟಿ ಹೋದ್ರಲ್ವ ಅವರು, ಅದಕ್ಕೆ ಅದಕ್ಕೆ ಅವ್ರ ಹೆಸರೇನು ಕೊಟ್ಟಿದ್ದಾರೆ, ಸಮುದ್ರದಾಚೆಯಿಂದ. ಮ್ಯಾಮ್ ಇದು ಹೆಂಗೆ ಇಂಪಾರ್ಟೆಂಟು ಅಂದರೆ ನಿಮ್ಮ ಸಂದರ್ಭ ಬರಿಬೇಕಾದ್ರೆ ಆಕರ ಕೃತಿ ಯಾವುದು ಅಂತ ಕೇಳ್ತಾರೆ. ಹೌದಾ ಮಕ್ಕಳ? ಆಕರ ಕೃತಿ, ಆಕರ ಗ್ರಂಥ ಅಂತ ಕೇಳ್ತಾರಲ್ವ, ಆಕರ ಕೃತಿ ಯಾವುದು? ಸಮುದ್ರದಾಚೆಯಿಂದ, ಸಮುದ್ರದ ಆಚೆಯಿಂದ ಅಂತ ನೆನ್ಪಿಟ್ಕೋಬೇಕು. ಸರಿ, ಬನ್ನಿ ಮಕ್ಕಳೇ, ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿ ಲಂಡನ್ನಲ್ಲಿ ಅವ್ರು ಓಡಾಡ್ತಾ ಇದ್ರು. ಅವಾಗ ಟ್ರಾಮ್ಗಳು ಅಂತ ಹೇಳಿ, ಟ್ರಾಮ್ ಗಾಡಿಗಳು ಅಂತ ಹೇಳ್ತಾರೆ. ಅಂದರೆ ಈ ನಮ್ಮ ಈ ಮೆಟ್ರೋ ಹೋಗುತ್ತಲ್ಲ ಹೆಂಗೆ ಒಳಗಡೆಯಿಂದ ಈ ಅಂಡರ್ ಗ್ರೌಂಡಿಂದ ಹೋಗ್ತೀವಲ್ಲ, ಹಾಗೆ ಅಂಡರ್ ಗ್ರೌಂಡಲ್ಲಿ ಹೋಗ್ತಾ ಇದ್ರು ಆಗಿನ ಕಾಲದಲ್ಲಿ. 50 ವರ್ಷಗಳ ಹಿಂದೆನೆ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಲಂಡನ್ನಿನ ರಸ್ತೆಗಳಲ್ಲಿ ಟ್ರಾಮ್ ಬಸ್ಗಳು ಬಹಳ ಹೊತ್ತು ನಡುವೆ ನಿಲ್ಲುವುದನ್ನು ತಪ್ಪಿಸಲು, ಅಂದರೆ ಮಿಡ್ಲ್ ನಿಂತ್ಕೊಂಡ್ಬಿಟ್ರೆ ತುಂಬ ಟ್ರಾಫಿಕ್ ಆಗುತ್ತಲ್ವ, ಅದನ್ನು ತಪ್ಪಿಸೋದಕ್ಕೋಸ್ಕರ ಭೂಗರ್ಭದಲ್ಲಿ, ಅಂದರೆ ಒಳಗಡೆ ಅಂಡರ್ ಗ್ರೌಂಡ್ ಅಂತ ಹೇಳ್ತೀವಲ್ಲ, ಭೂಗರ್ಭದಲ್ಲಿ ಭೂಮಿಯ ಅಂತರಾಳದಲ್ಲಿ ಏನು ಮಾಡಿದ್ರು ಅಂದರೆ ಅಂಡರ್ ಗ್ರೌಂಡ್ನಲ್ಲಿ ಓಡಾಡುವ ವ್ಯವಸ್ಥೆಯನ್ನು ಮಾಡಿದ್ರು. ಈ ಥರ ಅಂಡರ್ ಗ್ರೌಂಡಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರು. ಅದಕ್ಕೆ ಟ್ರಾಮ್ ಗಾಡಿಗಳು ಅಂತ ಹೇಳ್ತಾರೆ. ಅವ್ರು ಅದನ್ನು ಫಸ್ಟ್ ನೋಡಿದ ತಕ್ಷಣ ಅವ್ರಿಗೇನು ಅನಿಸುತ್ತೆ, ಗಂಟೆಗಟ್ಟಲೆ, ಅಂದರೆ ತುಂಬ ದೊಡ್ಡ ದೊಡ್ಡ ಟನಲ್ಗಳಲ್ಲಿ ಒಳಗಡೆನೆ ಹೋಗ್ತಾ ಇದ್ವಂತೆ ಅಂತ ಹೇಳಿ ಅದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ತುಂಬ ವರ್ಷದ ಹಿಂದೆ ಅಲ್ವಾ, 36ರಲ್ಲಿ 50 ವರ್ಷ, ಸುಮಾರು 50 ವರ್ಷದ ಹಿಂದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಈಗ ಇಲ್ಲಿ ನೋಡಿ, ಇಲ್ಲಿ
ಓಲ್ವರ್ತ್ ಅಂತ ಹೇಳಿ ಒಂದು ಸ್ಟೇಷ್ನರಿ ಶಾಪ್. ಈ ಸ್ಟೇಷ್ನರಿ ಶಾಪ್ ಅಂತ ಹೇಳಿದರೆ ನೀವೇನಂತೀರ, ನಿಮ್ಮ ಮಾಲ್ ಅಂತ ಹೇಳ್ತೀರಲ್ಲ ಆ ಥರ ಇಟ್ಕೊಳ್ಳಿ. ಅಂದರೆ ಚಿಕ್ಕ ಶಾಪ್ ಅಂತನೋಕ್ಕಿಂತ ದೊಡ್ಡದಾದ ಮಾಲ್, ನಮ್ಮ ಮಾಲ್ ಇರುತ್ತಲ್ಲ ಆ ಥರ. ಆಗಿನ ಕಾಲದಲ್ಲಿ ಅಲ್ಲಿ ಮಾಲ್ ಇರ್ತಿತ್ತು, ಅಲ್ಲಿ ಎಲ್ಲ ಪದಾರ್ಥಗಳು ಸಿಗ್ತಿತ್ತು. ಅಂದರೆ ಅಂಗಡಿಯಲ್ಲಿ ಸಾಮಾನುಗಳು ಅಂತ ಹೇಳ್ತೀವಲ್ಲ, ಬೂಟು, ಕಾಲ್ಚೀಲ, ಸಾಬೂನು, ಔಷಧಿ. ಮ್ಯಾಮ್ ಇದೆಲ್ಲ ನೆನ್ಪಿಟ್ಕೋಬೇಕಾ ಅಂತ ಹೇಳಿ ಕೇಳಿದರೆ ಅವ್ರು ಕೇಳ್ತಾರೆ, ಓಲ್ವರ್ತ್ ಸ್ಟೇಷ್ನರಿ ಅಂಗಡಿಯಲ್ಲಿ ಯಾವ್ಯಾವ ಸಾಮಗ್ರಿಗಳು ಸಿಗ್ತಾ ಇತ್ತು ಅಂತ ಹೇಳಿದಾಗ ನಮಗೆ ಇದೆಲ್ಲನೂ ಹೇಳ್ತಾರೆ. ಅಡವಿಯ ಹೂವು ಅಂತ ಹೇಳ್ತಾರೆ, ಅಂದರೆ ಫಾರೆಸ್ಟ್ ಹೂವು ಅಂತ ಹೇಳ್ತೀವಲ್ಲ ಅದು. ಮತ್ತು ಯುದ್ಧದ ಸಾಮಗ್ರಿಗಳು ಅಂದರೆ ಗನ್ ಇರ್ಬೋದು, ಬುಲೆಟ್ ಇರ್ಬೋದು, ಅಥವಾ ಜಾಕೆಟ್ ಇರ್ಬೋದು, ಬುಲೆಟ್ ಪ್ರೂಫ್ ಜಾಕೆಟ್ ಇರ್ಬೋದು, ಈ ಥರ ಯುದ್ಧದ ಸಾಮಗ್ರಿಗಳಾಗಿರ್ಬೋದು. ಇವೆಲ್ಲ ಏನಾಗ್ತಿತ್ತು ಅಂದರೆ ಈ ಓಲ್ವರ್ತ್ ಸ್ಟೇಷ್ನರಿ ಅಂಗಡಿ ಅಂತ ಇದೆಲ್ಲ ಇಲ್ಲಿ ಸಿಗ್ತಾ ಇತ್ತು. ಅಂದರೆ ನಿಮ್ಮ ಮಾಲ್ ಅಂತ ಅಂದ್ಕೊಳ್ಳಿ, ಈಗಿನ ಕಾಲದ ಮಾಲಲ್ಲಿ ಎಲ್ಲ ಸಿಗುತ್ತಲ್ಲ, ಹೋದರೆ ಎಲ್ಲ ಶಾಪ್ ಇರುತ್ತೆ. ಅಂದರೆ ಎಲ್ಲದಕ್ಕೂ ಡಿಫ್ರೆಂಟ್ ಶಾಪ್ ಇರುತ್ತೆ. ಇದು ಒಂದೇ ಶಾಪ್ ಇತ್ತಂತೆ, ಹೀಗಿತ್ತಂತೆ ನೋಡಿ ಮಕ್ಕಳೇ, ಹೀಗಿತ್ತಂತೆ ಈ ಶಾಪು. ಹಳೇ ಪಿಕ್ಚರ್ ಇದು. ಓಕೆ, ನಿಮ್ಮ ಗೂಗಲ್ ಮತ್ತು ಇದರಿಂದ ನಾನು ಫೈಂಡ್ ಔಟ್ ಮಾಡಿದ್ದೀನಿ. ಹೀಗಿತ್ತಂತೆ ಈ ಶಾಪ್ ಇತ್ತಂತೆ. ಈ ಶಾಪಲ್ಲಿ ಇದು ನಾನು ತೊಗೊಂಡಿರೋದು ಹೊಸದು, ರೀಸೆಂಟ್. ಮ್ಯಾಮ್ 50 ವರ್ಷದ ಹಿಂದೆ ಹಿಂಗಿತ್ತಾ ಅಂತ ಕೇಳಿಬಿಡಿ. ಇದು ನಾನು ಸ್ವಲ್ಪ ರೀಸೆಂಟಾಗಿರೋವಂಥ ಫೋಟೋ ತೊಗೊಂಡಿದ್ದೀನಿ. ಈ ಥರ ಎಲ್ಲ ಪದಾರ್ಥಗಳು ಅಂದರೆ ಎಲ್ಲ ಸಾಮಗ್ರಿಗಳು ಎಲ್ಲ ಅಲ್ಲಿ ಇದ್ವಂತೆ. ಪದಾರ್ಥ ಅಂತ ಅನ್ನೋದಕ್ಕೆ ಸಾಮಗ್ರಿ ಅಂತ ಬಳಸ್ರಿ. ಓಕೆನಾ? ಸಾಮಗ್ರಿಗಳು ಅಂತ ಹೇಳಿದ್ರೆ ಥಿಂಗ್ಸ್ ಅಂತ ಹೇಳ್ತೀವಲ್ಲ ಆ ಥರ. ಸರಿನಾ ಮಕ್ಕಳೇ? ಎಲ್ಲ ಸಾಮಗ್ರಿಗಳು ಅಲ್ಲಿ ಸಿಗ್ತಾ ಇತ್ತಂತೆ. ಏನೇನು ಸಿಗ್ತಿತ್ತು ಅಂತ ಹೇಳಿದ್ರೆ ಬೂಟು, ಕಾಲ್ಚೀಲ, ಚಣ್ಣ ಅಂತ ಹೇಳಿದ್ರೆ ಅಂದರೆ ಟ್ರಾಸಸ್ ಅಂತ ಹೇಳ್ತಿರಲ್ಲ ಅದು, ಸಾಬೂನು, ಔಷಧಿ, ಪುಸ್ತಕ, ಅಡಿಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು, ಮತ್ತು ಅಡವಿಯ ಹೂವು ಸಿಗುತ್ತೆ, ಫೋಟೋ ಸಿಗುತ್ತೆ, ಯುದ್ಧದ ಸಾಮಗ್ರಿಗಳು. ಇಷ್ಟೊಂದು ಎಲ್ಲ ಏನಾಗ್ತಿತ್ತು ಅಂತ ಹೇಳಿದರೆ ಈ ಓಲ್ವರ್ತ್ ನೋಡಿ, ಇದನ್ನು ಬರೆಯೋದು ಕೂಡ ಪ್ರಾಕ್ಟೀಸ್ ಮಾಡಿ. ಸ್ಟೇಷ್ನರಿ ಬರೆದು ಟವತ್ತು ಮುಂದೆ ದೀರ್ಘ, ಸ್ಟೇಷ್ನರಿ ಅಂಗಡಿ ಅಂತ ಹೇಳ್ಬೋದು. ಅಂಗಡಿ ಅಂದರೆ ಶಾಪ್. ಓಕೆನಾ? ಹಾಗಿದ್ರೆ ನೆಕ್ಸ್ಟ್ ಏನು ನೋಡ್ತಾರಪ್ಪ, ಈಗ ನಮ್ಮ ವಿ ಕೃ ಗೋಕಾಕ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ ಸ್ಯಾಮ್ಯೂ ಸಿಂಪಿಗಳು ಅಂತ ಹೇಳಿ ಒಂದು ಸ್ಕ್ವೇರ್ ಇತ್ತಂತೆ. ಅಲ್ಲಿ ಏನಾಗ್ತಿತ್ತಂತೆ, ಈ ಸಿಂಪಿಗಳು ಅಂತ ಹೇಳಿದರೆ ಟೇಲರ್ಸ್ ಅಂತ ಹೇಳ್ತಿರಲ್ಲ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಆ ಟೇಲರ್ಸ್ಗಳು ಒಂದು ಸಾದಾ ಸೂಟನ್ನು ಹೊಲಿಯೋದು ಕೂಡ 100 ರೂಪಾಯಿಗಳನ್ನು ತಗೋತಿದ್ರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆಗಿನ ಕಾಲದಲ್ಲಿ 100 ರೂಪಾಯಿಗೆ ಅಷ್ಟು ಬೆಲೆ ಇತ್ತು. 100 ರೂಪಾಯಿಗಳನ್ನು ತಗೋತಾ ಇದ್ರು. ಮತ್ತು 50 ಸಿಲಿಂಗಿನ ಸಿಂಪಿಗಳು ಅಂತ ಹೇಳಿ ಅವ್ರಿಗೆ ಹೆಸರು. ಓಕೆ, ಸಾದಾ ಸೂಟ್ ಹೊಲಿಯೋದಕ್ಕೆ 50 ರೂಪೀಸು, ಮತ್ತು ಇನ್ನೊಂದು ಸಾದಾ ಸೂಟ್ ಹೊಲಿಯೋದಕ್ಕೆ ಇಲ್ಲಿ 50 ಸಿಲಿಂಗ್ನ ಸಿಂಪಿಗಳು ಸಾದಾ ಸೂಟ್ ಹೊಲಿಯೋದಕ್ಕೆ 50 ರೂಪಾಯಿನ ತಗೊಳ್ತಾ ಇದ್ರು. ಆದರೆ ಸ್ಯಾಮ್ ವ್ಯೂ ಇಲ್ಲಿ ನೋಡಿ, ಇದನ್ನು ಸಾಗೆ ಯಾವತ್ತು ಯೋಗೆ. ಓಕೆನಾ? ಇಲ್ಲಿ ನಾನು ಯನ ಉಚ್ಚಾರ ಮಾಡಬಾರ್ದು, ಇದು ಪ್ರೊನೌನ್ಸಿಯೇಷನ್. ಓಕೆ, ಇದು ಸ್ಯಾಮ್ ಯು ಅಂತನ್ಬಾರ್ದು. ಅದಕ್ಕೆ ಸಿಂಪಿಗಳು ಸಾದಾ ಸೂಟ್ ಹೊಲಿಯೋದಕ್ಕೆ 100 ರೂಪಾಯಿಗಳನ್ನು ಬಳಸ್ತಾ ಇದ್ರಂತೆ. ಅಂದರೆ ಸಾರಿ ಮಕ್ಕಳೇ, ಬಳಸ್ತಲ್ಲ, ತಗೊಳ್ತಾ ಇದ್ರು. 100 ರೂಪಾಯಿಗಳನ್ನು ತಗೊಳ್ತಾ ಇದ್ರು. ಸರಿನಾ? ಹೀಗೆ ಸ್ಯಾಮ್ಯೂ ಸಿಂಪಿಗಳು ಅಂತ ಹೇಳಿದ್ರೆ ಟೇಲರ್, ದರ್ಜಿಗಳು ಅಂತ ಹೇಳ್ತೀವಲ್ಲ ಸಿಂಪಿ ಅನ್ನೋದು ಏನು ಗೊತ್ತಾ, ಇದು ಕನ್ನಡದ ಪದ. ಇದು ಸಿಂಪಿಗಳು ಏನು ಮಾಡ್ತಾಯಿದ್ರು, ಸಾದಾ ಸೂಟ್ ಹೊಲಿಯೋದಕ್ಕೆ 100 ರೂಪಾಯಿ, 50 ಶಿಲಿಂಗ್ನ ಸಿಂಪಿಗಳು ಅಂದರೆ ಆ ಟೇಲರ್ಸ್ಗಳು 50 ರೂಪಾಯಿನ ತಗೋತಾ ಇದ್ರು, ಇವರು 100 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ವಿ ಕೃ ಗೋಕಾಕ್ ಅವರು ನೆಕ್ಸ್ಟ್ ಏನು ಗಮನಿಸ್ತಾರೆ ಅಂತ ಹೇಳಿದರೆ, ಅಲ್ಲಿ ಎಲ್ಲ ಒಂದು ಪ್ರದೇಶದಲ್ಲಿ ಅಂದರೆ ವೇಟರ್ ಆಗಿರ್ಬೋದು, ಈಗ ವೇಟ್ರೆಸ್ ಅಂತ ಹೇಳ್ತೀವಲ್ವ, ಈಗ ನಿಮ್ಮ ಹೋಟೆಲ್ಗಳಲ್ಲಿ ಸರ್ವ್ ಮಾಡ್ತಾರಲ್ವ ಅವರು, ಆಮೇಲೆ ಈ ಸಿನಿಮಾ ಥಿಯೇಟ್ರಲ್ಲಿ ಎಲ್ಲ ಕಡೆ ಟೈಪಿಸ್ಟು, ಆಮೇಲೆ ಲೈಬ್ರರಿಯಲ್ಲಿ, ಆಮೇಲೆ ಈ ಶಾಪ್ಗಳಲ್ಲಿ ಎಲ್ಲ ಕಡೆ ಏನಾಗಿದ್ರು ಅಂತ ಹೇಳಿದ್ರೆ ಹೆಂಗಸರೇ ಜಾಸ್ತಿ ಇದ್ರಂತೆ. ಎಲ್ಲ ಕಡೆ ಅವರು ಇದ್ರು ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಅವರು ಹೆಂಗಸರಿಗೆ ಜಾಸ್ತಿ ಗೌರವವನ್ನು ಕೊಡ್ತಾ ಇದ್ರು ಆ ಸಂಸ್ಕೃತಿಯಲ್ಲಿ ಅಂತ ಹೇಳೋದನ್ನ ಅವರು ನಮೂದಿಸ್ತಾರೆ. ಮತ್ತೆ ಅವ್ರು ಎಲ್ಲಿ ನೋಡ್ತಾರೆ ಅಲ್ಲಿ ಎಲ್ಲ ರಂಗದಲ್ಲೂ ಏನಾಗಿದ್ರು, ಹೆಂಗಸರಿದ್ರು. ಎಲ್ಲೆಲ್ಲಿದ್ರಪ್ಪ ಅಂತ ಹೇಳಿದರೆ ಹೋಟೆಲ್ಗಳಲ್ಲಿ ಇದ್ರು, ಟೈಪಿಸ್ಟ್ ಆಗಿದ್ರು, ಮತ್ತು ನೀವು ಯಾವ್ದಾರು ಸಿನಿಮಾ ಥಿಯೇಟರ್ಗೆಲ್ಲ ಹೋದರೆ ಅಲ್ಲೂ ಇದ್ರಂತೆ. ಆಮೇಲೆ ಈ ಸೆಕ್ಯೂರಿಟಿ ಇರುತ್ತಲ್ಲ ಅಲ್ಲೂ ಕೂಡ ಇದ್ರಂತೆ. ಎಲ್ಲ ಕಡೆ ಏನಾಗಿದ್ರಂತೆ, ಹೆಂಗಸರಿದ್ರು ಅಂತ ಹೇಳಿ ಅವ್ರು ಹೇಳ್ತಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಮತ್ತೇನು ಗಮನಿಸ್ತಾರಪ್ಪ ನಮ್ಮ ಲೇಖಕರು ಅಂತ ಹೇಳಿದರೆ, ಇಲ್ಲಿ ಚೆರಿಂಗ್ ಕ್ರಾಸ್ ಬಗ್ಗೆ ಹೇಳ್ತಾರೆ.
ಯಾಕೆ ಈ ಚೆರಿಂಗ್ ಕ್ರಾಸ್ ಬಗ್ಗೆ ಹೇಳ್ತಾರೆ ಅಂದರೆ, ನಮ್ಮ ಇಂಡಿಯನ್ ಎಂಬಾಸಿ ಅಂತ ಹೇಳ್ತೀವಲ್ಲ, ಎಂಬಾಸಿ ಅಂದರೆ ನಮ್ಮ ಒಂದು ದೇಶದ ಪರವಾಗಿ ಒಂದು ಆಫೀಸ್ ಇರುತ್ತೆ, ಅದಕ್ಕೆ ಎಂಬಸಿ ಅಂತ ಹೇಳ್ತೀವಿ ನಾವು. ಆ ಒಂದು ಎಂಬಸಿ ಏನಾಗಿತ್ತು ಅಂದರೆ ಈ ಚೆರಿಂಗ್ ಕ್ರಾಸ್ ಹತ್ರ ಇತ್ತು ಅಂತ ಹೇಳ್ತಾರೆ. ಈ ಚೆರಿಂಗ್ ಕ್ರಾಸ್ ಹೀಗಿತ್ತಂತೆ. ಕ್ರಾಸ್ ಅಂತ ಹೇಳಿದ್ರೆ ನಮ್ಮ ಸ್ಕ್ವೇರ್ ಅಂತ ಹೇಳ್ತೀವಲ್ಲ, 4 ಇದು ಎಲ್ಲ ಸೇರಿರೋವಂಥ ರಸ್ತೆ ಸೇರಿರುವಂಥದ್ದು ಅಂತ ಹೇಳ್ತೀವಲ್ಲ, ಅದಕ್ಕೆ ಕ್ರಾಸ್ ಅಂತ ಹೇಳ್ತಾರೆ. ಕ್ರಾಸ್ ಅಂದರೆ ಹೇಗೆ ಮ್ಯಾಮ್ ಅಂತ ಹೇಳಿದರೆ, ನೀವು ಯಾವುದಾದ್ರೂ ಒಂದು ಮೂರ್ತಿ ಇದ್ಬಿಟ್ಟು ಇಲ್ಲೆಲ್ಲ ಹೀಗೆ ರೋಡ್ಗಳು ಬಂದಿರುತ್ತೆ ನೋಡಿ, ಆ ಥರ ಇದ್ದಂಥ ಪ್ರದೇಶಕ್ಕೆ ಕ್ರಾಸ್ ಅಂತ ಹೇಳ್ತಾರೆ. ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ, ಚೆರಿಂಗ್ ಕ್ರಾಸ್ ಅಂತ ಹೇಳಿ. ಸರಿನಾ? ಹಾಗಿದ್ರೆ ಮಕ್ಕಳೇ, ಮುಂದಿನ ಭಾಗದಲ್ಲಿ ನಮ್ಮ ಲೇಖಕರು ಏನು ಮಾಡ್ತಾರೆ, ನಮ್ಮ ಕೃತಿಕಾರರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲಿ ಟ್ರಾಫಲ್ಗರ್ ಸ್ಕ್ವೇರ್ ಅಂತ ಹೇಳಿ. ಇಲ್ಲಿ ನೋಡಿ, ಲಾಗೆ ಗವತ್ತು ಅಂತ ಹೇಳಿ ಉಚ್ಚಾರ ಮಾಡಬೇಕು. ಸ್ಕ್ವೇರ್ ಅಂತ ಹೇಳಿದರೆ, ನಾ ಈಗಲೇ ಹೇಳಿದೆ, ನೀವೇನಂತೀರಿ ಚೌಕ ಅಂತ ಹೇಳ್ತೀರಲ್ವ, ಯಾವುದಾದ್ರೂ ಒಂದು ಮೂರ್ತಿ ಇದ್ದದ್ದು ಅಂಥ ಒಂದು ಸ್ಕ್ವೇರ್ ಇತ್ತಂತೆ. ಇವ್ರು ಯಾರು ಗೊತ್ತಾ? ನೆಲ್ಸನ್ ಅಂತ ಹೇಳಿ ಒಬ್ಬ ಯೋಧ, ಇವರ ಮೂರ್ತಿ ಇತ್ತಂತೆ. ಆ ಸ್ಕ್ವೇರ್ ಬಗ್ಗೆ ವರ್ಣಿಸ್ತಾರೆ. ಹಾಗಿದ್ರೆ ಇದು ಹೇಗಿತ್ತು ಅಂತ ಹೇಳಬೇಕಾದ್ರೆ, ಈ ನೆಲ್ಸನ್ನ ಮೂರ್ತಿಯಿಂದ ಇತ್ತು ಅಂತ ಹೇಳ್ತಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ, ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಕೃತಿಕಾರರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಟೋಪಿಗಳನ್ನು ಗಮನಿಸ್ತಾರೆ. ಎಲ್ಲರೂ ಒಂದೊಂದು ಟೋಪಿ ಹಾಕ್ಕೊಂಡಿರ್ತಾರಂತೆ, ಒಬ್ಬರದಿದ್ದಂಗೆ ಇನ್ನೊಬ್ಬರದಿರಲ್ಲ ಅಂತೆ. ಅಷ್ಟು ವಿಭಿನ್ನ ರೀತಿಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಇವರ ಟೋಪಿಗಳಂದರೆ ಕ್ಯಾಪ್ ಇರುತ್ತಂತೆ. ಎಷ್ಟೊಂದು ವಿಧವಾದಂಥ ಕ್ಯಾಪ್ಗಳನ್ನು ಹಾಕೊಂಡ್ರೆ, ಅಟ್ಲೀಸ್ಟ್ ಕಲರ್ ಆದರೂ ಚೇಂಜ್ ಇರ್ತಿತ್ತಂತೆ, ವಿನ್ಯಾಸ ಆದರೂ ಚೇಂಜ್ ಇರ್ತಿತ್ತಂತೆ, ಒಂದದ್ರಲ್ಲಿ ಹಾಕಿರೋ ಹೂವಾದರೂ ಚೇಂಜ್ ಅಷ್ಟು ವಿಧ ವಿನ್ಯಾಸದ ಟೋಪಿಗಳನ್ನು ಗಮನಿಸ್ತಾರೆ. ಅಲ್ಲಿ ಯಾಕೆ ಹಾಕೋಬೋದು ಟೋಪಿಗಳನ್ನು ಅಂತ ಏನಾದರೂ ನಿಮಗೆ ಕ್ವಶನ್ ಬರ್ತಾ ಇದೆಯಾ ಮಕ್ಕಳೇ? ಅಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಮೋಸ್ಟ್ಲಿ ಹಾಕೋಬೋದು, ಇನ್ನೊಂದು ಸ್ಟೈಲಿಗೋಸ್ಕರನೂ ಹಾಕೋಬೋದು. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮತ್ತೇನು ಗಮನಿಸ್ತಾರೆ ನಮ್ಮ ಲೇಖಕರು ಅಂತ ಹೇಳಿ ನೋಡಿದಾಗ, ನಮ್ಮ ಲೇಖಕರು ಏನು ಮಾಡ್ತಾರೆ ಅಂದರೆ, ವೆಸ್ಟ್ ಮಿನಿಸ್ಟರ್ ಅಬೇ ಅಂತ ಹೇಳಿ ಒಂದು ಪ್ರಾರ್ಥನಾ ಮಂದಿರ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ವೆಸ್ಟ್ ಮಿನಿಸ್ಟರ್ ಅಬೇ ಅಂತ ಹೇಳಿ ಇದೊಂದು ಪ್ರಾರ್ಥನಾ ಮಂದಿರ, ಪ್ರಾರ್ಥನಾ ಮಾಡೋದಕ್ಕೆ ಇರುವಂಥ ಮಂದಿರ. ಇದು 300 ವರ್ಷಗಳ ಹಿಂದೆ ನೋಡಿ, ಆವಾಗಲೇ ಹೇಳ್ತಾ ಇದ್ದಾರೆ 300 ವರ್ಷಗಳ ಹಿಂದೆ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರು ಅಂದರೆ ಬ್ಯೂಮಾಂಟ್ ಎಂಬ ಕವಿ ಹಾಡಿದ್ನಂತೆ. ಬ್ಯೂಮಾಂಟ್ ಅನ್ನೋ ಕವಿ ಏನು ಮಾಡ್ತಾನೆ, ಹಾಡನ್ನು ಹೇಳಿದ್ನಂತೆ. ಮತ್ತು ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ಕೂಡ, ನೀವು ಎಡಿಸನ್ ಬಗ್ಗೆ ಕೇಳಿರ್ತೀರಾ, ಗೋಲ್ಡ್ ಸ್ಮಿತ್ ಬಗ್ಗೆ ಕೇಳಿರ್ತೀರಾ, ನಿಮ್ಮ ಯಾವುದಾದ್ರೂ ಪದ್ಯ ಬಂದಿರುತ್ತೆ. ಅವರು ಕೂಡ ಏನು ಮಾಡಿದ್ರು ಅಂತ ಹೇಳಿದರೆ, ಈ ವಿಷಯದ ಮೇಲೆ ಉತ್ತಮವಾದ ನಿಬಂಧಗಳನ್ನು ಬರೆದಿದ್ರು. ಮತ್ತು ಇದನ್ನು ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ ಅಂತ ಹೇಳ್ತಾರೆ. ನೋಡಿ, ನಿಮ್ಗೆ ಗೊತ್ತಿರಬೇಕು, ಕಾವ್ಯ ಕಬ್ಬ ಅಂದರೆ ತತ್ಸಮ ತದ್ಭವ ಅಲ್ವಾ? ಕಾವ್ಯ ಕಬ್ಬ ಮತ್ತು ಕವಿಗಳ ಕಬ್ಬಿಗರ ಅಂದರೆ ಕವಿಗಳ ಇದು ಇರುವಂಥ ಒಂದು ಸ್ಫೂರ್ತಿ, ಅವರಿಗೆ ಇನ್ಸ್ಪೈರ್ ಮಾಡುವಂಥದ್ದು ಅಂತ ಹೇಳಿ. ತವರು ಮನೆ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ, ತಾಯಿ ಮನೆ ಅಂತಂದರೆ ಎಷ್ಟು ನಮ್ಗೆ ಪ್ರೀತಿ ಇರುತ್ತಲ್ವ, ಹಾಗೆ ತವರು ಮನೆಯಾಗಿತ್ತು ಅಂತ ಹೇಳ್ತಾರೆ. ಏನು ಅಂತ ಹೇಳಿದ್ರೆ ವೆಸ್ಟ್ ಮಿನಿಸ್ಟರ್ ಅಬೇ ಅಂತ ಹೇಳಿ ಇರುವಂಥ ಪ್ಲೇಸು. ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದರಲ್ಲಿ ನಿಮಗೆ 2ರಿಂದ 3 ಕ್ವಶನ್ ಬರ್ಬೋದು. ಒಂದು ವಾಕ್ಯದಲ್ಲಿ ಬರ್ಬೋದು ಮತ್ತು 2-3 ವಾಕ್ಯದಲ್ಲಿ ಕೂಡ ಬರ್ಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಪದಗಳ ಅರ್ಥವನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ಸುಮ್ಮನೆ ಒಂಚೂರು ನಾವು ಏನು ಮಾಡೋ ಮನನವನ್ನು ಮಾಡೋಣ, ಮರುಮನನವನ್ನು ಮಾಡೋಣ. ನಾವು ಕಲ್ತಿರೋದನ್ನು ನೋಡ್ಕೊಂಡು ಹೋಗ್ತಾ ಇರೋಣ. ಏನಪ್ಪ ಅಂದರೆ, ಟ್ರ್ಯಾಮ್ ಅಂದರೆ ಏನು ಅಂತ ಹೇಳಿದರೆ, ವಿದ್ಯುತ್ತಿನಿಂದ ಓಡಾಡುವ ಸ್ಥಳೀಯ ರೈಲು ಅಂದರೆ ಲೋಕಲ್ ಟ್ರೈನ್ ಅಂತ ಹೇಳ್ತೀವಲ್ಲ, ಆ ಥರ. ಮತ್ತು ಪೆನ್ನಿ ಅಂತ ಹೇಳಿ ಬರುತ್ತೆ, ಅಂದರೆ ಅಲ್ಲಿ ನೀವು ಓಲ್ವರ್ತ್ ಅಂತ ಹೇಳಿ ಸ್ಟೇಷ್ನರಿ ಶಾಪ್ ಇತ್ತಲ್ಲ, ಅಲ್ಲಿ 1 ಪೆನ್ನಿಯಿಂದ 100 ಪೆನ್ನಿವರೆಗೂ ಕೂಡ ಸಾಮಾನುಗಳಿದೆ ಅಂತ ಹೇಳ್ತಾರೆ. ಪೆನ್ನಿ ಅಂತ ಹೇಳಿದರೆ ನಮ್ಮ ಪೈಸಾ ಅಂತ ಹೇಳ್ತೀವಲ್ಲ ಅದು. ಆದರೆ ನಮ್ಮ ರೂಪಾಯಿ ಬದಲು ಅವರು ಪೌಂಡ್ ಅಂತ ಯೂಸ್ ಮಾಡ್ತಾರೆ. ಅದೇ ಜಾಸ್ತಿ, ಎಲ್ಲಕ್ಕಿಂತ ಹೆಚ್ಚಿನ ಬೆಲೆ ಇರೋದು. ಅದೇ ಎಷ್ಟಿದೆ ಅಂತ ಎಕ್ಸಾಕ್ಟಾಗಿ ಗೊತ್ತಿರಲ್ಲ, ಯಾಕಂದರೆ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಈಗ ಇಲ್ಲೇನಾಗಿದೆ, ನಮ್ಮ ಕೃತಿಕಾರರು ಹೋದಾಗ ಎಷ್ಟಿತ್ತು ಅಂತ ಹೇಳಿ ನಾವು ನೋಡಬೇಕಾಗತ್ತೆ. ನೋಡಿ ಮಕ್ಕಳೇ, ಇಲ್ಲಿ
ಪೆನಿ ಅಂತ ಹೇಳಿದ್ರೆ ನಾವು ಇಂಗ್ಲೆಂಡಿನ ನಾಣ್ಯ ಅಂದರೆ ನಮ್ಮ ಪೈಸೆ ಇರುತ್ತಲ್ಲ ಆ ಥರ. ಇಲ್ಲಿ ಕಟಿಯೋದು ಅಂತಂದರೆ ನೆಲ್ಸನ್ ಅಂತ ಹೇಳಿ ಆ ಮೂರ್ತಿಯನ್ನು ಕೆತ್ತೋದು ಅಂತ ಹೇಳ್ತೀವಿ. ಕೆತ್ತೋದು ಅಂತ ಹೇಳಿದ್ರೆ ಅದನ್ನು ನೀವೇನಂತ ಹೇಳ್ತೀರಿ, ಸ್ಕಲ್ಪ್ಚರ್ ಮಾಡೋದು ಅಂತ ಹೇಳ್ತೀವಿ, ಮೂರ್ತಿ ಮಾಡೋದು ಅಂತ ಹೇಳ್ತೀವಿ, ಅದಕ್ಕೆ ಕಟೆ ಅಂತ ಹೇಳ್ತಾರೆ. ಮತ್ತು ಕಬ್ಬಿಗ ಮತ್ತು ಕವಿ ಇದು ತತ್ಸಮ ತದ್ಭವ, ನಾನು ಈಗಾಗಲೇ ಹೇಳಿದ್ದೀನಿ. ಸರಿನಾ ಮಕ್ಕಳೇ? ಹಾಗಿದ್ರೆ ನೀವು ಇನ್ನೊಂದು ನೋಡಿ, ಇಂಗ್ಲೆಂಡಿನಲ್ಲಿ ಇದು ರೂಪಿ ಅಂದರೆ ನಿಮ್ಮ ಪೈಸೆ ಇರುತ್ತಲ್ಲ ಅದಕ್ಕೆ ಪೆನೆ ಅಂತ ಹೇಳ್ತಾರೆ. ಪೆನೆ, 1 ಪೆನೆ 2 ಪೆನೆ ಅಂತ ಹೇಳಿದ್ರೆ 1 ರೂಪಾಯಿ ನಾವು ಹೇಳ್ತೀವಲ್ಲ ಆ ಥರ. ಆದರೆ ಅವರ ಕರೆನ್ಸಿ ಹೆಸರೇನು ಅಂತ ಹೇಳಿದ್ರೆ ಪಾಂಡ್ ಅಂತ ಹೇಳಿ. ಓಕೆನಾ? ನಮ್ದು ಹೆಂಗೆ ರೂಪಾಯಿ ಅಂತಿದೆಯಲ್ಲ ಅವ್ರದ್ದು ಏನು ಪಾಂಡ್ ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ನಾನು ವೈಜ್ಞಾನಿಕರ ಮೂಲೆ ಎಲ್ಲಿದು ನಾನು ಹೇಳ್ತಾ ಇರೋದು ಎಲ್ಲ ಈಗ ಏನು ಯಾವುದು ಪ್ರಾರ್ಥನಾ ಮಂದಿರ, ಯಾವುದು ವೆಸ್ಟ್ ಮಿನಿಸ್ಟರ್ ಅಬ್ಬೆ ಅನ್ನುವಂಥ ಪ್ರಾರ್ಥನಾ ಮಂದಿರದ ಬಗ್ಗೆ ಹೇಳ್ತೀನಿ. ಅಲ್ಲಿ ವೈಜ್ಞಾನಿಕರು ಅಂತ ಹೇಳಿದರೆ ವಿಜ್ಞಾನಿಗಳು ಅಂತ ಹೇಳ್ತೀವಲ್ಲ ಅವರು. ವೈಜ್ಞಾನಿಕರ ಮೂಲೆ ಇದೆ. ಅಲ್ಲಿ ನ್ಯೂಟನ್ನ ದೊಡ್ಡದಾದ ಶಿಲಾಮೂರ್ತಿಯನ್ನು ನಿಲ್ಲಿಸಿದ್ದಾರೆ. ಯಾರ್ದು ದೊಡ್ಡದಾದ ಶಿಲಾಮೂರ್ತಿ ಇದೆ ಅಂತ ಹೇಳಿ ಈ ಕ್ವಶನ್ ಬರ್ಬೋದು. ಬಂತು ಅಂದರೆ ಯಾರ್ದಿದೆ? ನ್ಯೂಟನ್ದು ಅಂತ ಹೇಳಬೇಕು. ಮತ್ತು ಡಾರ್ವಿನ್, ಹರ್ಷಲ್ ಮೊದಲಾದವರೆಲ್ಲರಿಗೂ ಅವ್ರಿಗೇನು ಮಾಡಿದ್ದಾರೆ, ಒಂದೊಂದು ಪ್ಲೇಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಹತ್ತಿರದಲ್ಲೇ ವ್ಯಾಪಾರಿಗಳು, ವಾಸ್ತುಶಿಲ್ಪಿಗರು ಮತ್ತು ಸರ್ದಾರರು, ಸೇನಾಪತಿಗಳು ಮೊದಲಾದವರು ಅನೇಕರಿಗೂ ಜಾಗ ದೊರೆತಿದೆ. ಅಂದರೆ ಅಲ್ಲೇ ಸೈಡಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ವ್ಯಾಪಾರಿಗಳು ಅಂತ ಹೇಳಿದರೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀವಿ. ವಾಸ್ತುಶಿಲ್ಪಿಗಳು ಅಂತ ಹೇಳಿದರೆ ಈ ಸ್ಕಲ್ಪ್ಚರ್ ಎಲ್ಲ ಮಾಡ್ತಾರಲ್ವ, ಈ ಮೂರ್ತಿಗಳನ್ನು ಮಾಡ್ತಾರಲ್ಲ ಅವರು ವಾಸ್ತುಶಿಲ್ಪಿಗಳು ಅಂತ ಹೇಳ್ತೀವಿ. ಮತ್ತು ಸರ್ದಾರರು, ಸೇನಾಪತಿಗಳು ಅಂದರೆ ನಿಮ್ಗೆ ಗೊತ್ತು, ಸೇನೆಯ ಅಧಿಕಾರಿಗಳು, ಇವ್ರಿಗೆಲ್ಲರಿಗೂ ಒಂದೊಂದು ಪ್ಲೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅಲ್ಲಿ ಏನೇನಿದೆ ಅಂತ ಹೇಳಿ ನಿಮ್ಮ ಕ್ವಶನ್ ಬರುತ್ತೆ. ಅವಾಗ ಅಲ್ಲಿ ಕವಿಗಳಿದ್ದಾರೆ, ಆಮೇಲೆ ವೈಜ್ಞಾನಿಕರಿದ್ದಾರೆ, ವ್ಯಾಪಾರಿಗಳಿದ್ದಾರೆ, ವಾಸ್ತುಶಿಲ್ಪಿಗಳಿದ್ದಾರೆ, ಸರ್ದಾರರು, ಸೇನಾಪತಿಗಳು ಮೊದಲಾದವರು ಎಲ್ಲರೂ ಏನಾಗಿದ್ದಾರೆ ಅಂತ ಹೇಳಿದರೆ ಆ ವೆಸ್ಟ್ ಮಿನಿಸ್ಟರ್ ಅಬ್ಬೆ ಅನ್ನೋ ಪ್ರಾರ್ಥನಾ ಮಂದಿರದಲ್ಲಿ ಎಲ್ಲರಿಗೂ ಪ್ಲೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಮತ್ತೊಂದು ಸ್ವಲ್ಪ ಪದಗಳ ಅರ್ಥ. ಕೂಟ ಅಂತ ಹೇಳ್ತಾರೆ. ಕೂಟ ಅಂತ ಹೇಳಿದ್ರೆ ಅನೇಕ ರಸ್ತೆಗಳು ಸೇರುವಂಥ ಜಾಗವನ್ನು ಕೂಟ. ಟೈಪಿಸ್ಟ್ ಅಂದರೆ ಬೆರಳಚ್ಚುಗಾರ, ನಿಮ್ಗೆ ಗೊತ್ತು ಟೈಪ್ ಮಾಡೋದು ಅಂತೇಳಿ. ಕಾರ್ಕೂನ ಅಂದರೆ ಗುಮಾಸ್ತ. ಮತ್ತು ಪಾಟಿ ಅಂದರೆ ಹಲಿಗೆ ಅಂತಂದರೆ ನೀವು ಹಿಂಗೊಂದು ಬೋರ್ಡ್ ಇರುತ್ತಲ್ಲ ಅದಕ್ಕೆ ಹಲಿಗೆ ಅಂತ ಹೇಳ್ತೀವಿ, ನಾವು ಬೋರ್ಡ್ ಅಂತ ಹೇಳ್ತೀವಲ್ವ ಅದಕ್ಕೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗದಲ್ಲಿ ಹೋಗ್ತಾ ಇದ್ದೀನಿ ನಾನಿಲ್ಲಿ. ಪೋಯೆಟ್ಸ್ ಕಾರ್ನರ್ ಅಂತ ಇದೆ ಅಲ್ಲಿ, ಅಂದರೆ ಕವಿಗಳ ಒಂದು ಮೂಲೆ ಇದೆ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲ ಕವಿಗಳು ಏನು ಮಾಡ್ತಾ ಇದ್ದಾರೆ, ಕವಿಗಳು ಯಾರ್ಯಾರು ಈಗಿಲ್ಲ ತೀರ್ಕೊಂಡಿದ್ದಾರೆ ಅವ್ರು ಎಲ್ಲರದು ಒಂದೊಂದು ಕ್ಲಿಪ್ಪಿಂಗ್ ಕವಿಯ ಮೇಲೆ ಹಾಕಿದ ಕಲ್ಲು ಅಲ್ಲಿ ಕಣ್ಣಿಗೆ ಬಿತ್ತು. ಅಂದರೆ ಆ ಕವಿಗಳಿಗೆಲ್ಲರಿಗೂ ಒಂದೊಂದು ಪ್ಲೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹಾರ್ಡಿಯೋ ಹೊರಗಿದ್ದನು ಅಂದರೆ ಸ್ವಲ್ಪ ದೂರದಲ್ಲಿ ಹಾರ್ಡಿಯೋ ಅನ್ನೋ ಕವಿ ಅಲ್ಲಿದ್ದ ಅಂತ ಹೇಳ್ತಾರೆ. ಮತ್ತು ಮೆಕ್ಯಾಲೆ, ನಿಮ್ಗೆ ಗೊತ್ತು ಮೆಕ್ಯಾಲೆ ಯಾರು ಅಂತ ಗೊತ್ತು. ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರೈಡನ್ ಇವ್ರಿಗೆಲ್ಲರಿಗೂ ಒಂದೊಂದು ಹಿಡಿ ಮಣ್ಣು ಕೊಡಬೇಕು ಅಂತ ಇತ್ತಂತೆ ಅಲ್ಲಿ. ಅಂದರೆ ಅವ್ರಿಗೊಂದೊಂದು ಕಲ್ಲನ್ನು ಕೊಟ್ಟಿದ್ರು ಅಲ್ಲಿ. ಅವರಿಗೊಂದು ನೀವೇನಂತೀರ ಶ್ರದ್ಧಾಪೂರ್ಣವಾಗಿ ಕವಿಗಳು ಅಂತ ಹೇಳಿ ನಾವು ನಮ್ಮ ಗೌರವವನ್ನು ಸೂಚಿಸ್ತೇವಲ್ಲ ಆ ಥರ ಎಲ್ಲರಿಗೂ ಒಂದು ಪ್ಲೇಸನ್ನು ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ತುಂಬ ಜಾಸ್ತಿ ನೀವೇನು ಗೊತ್ತಾ, ಒಂದು ಕವಿ ಮೂಲೆ ಇದೆ, ಅಲ್ಲಿ ಎಲ್ಲ ಕವಿಗಳಿಗೆ ಒಂದು ಪ್ಲೇಸ್ ಇದೆ, ಅವರೆಲ್ಲರದು ಹೆಸರು ಬಗ್ಗೆ ಅವರು ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಆ ಥರ ಅಂದ್ಕೊಳ್ಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ತುಳಿಯುವಷ್ಟರಲ್ಲಿ ನಾವು ಕಣ್ಣಿಗೆ ಅಂದರೆ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಅವ್ರು ಇದ್ರಂತೆ, ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇದ್ರಂತೆ ಅಂತ ಹೇಳ್ತಾರೆ. ಆವಾಗ ಇಲ್ಲಿ ಓ ಅಪರೂಪ ಬೆನ್ಸನ್, ಇಲ್ಲಿ ನೋಡಿ ಬೆನ್ ಜಾನ್ಸ್ ಅಂತ ಹೇಳಿ ಎಂದಿತ್ತು. ಮತ್ತು ಎಂಥ ಪ್ರಖ್ಯಾತ ನಾಟಕಕಾರರನ್ನು ಏನು ಮಾಡಿದ್ರು, ಕೆಳಗಡೆ ಹಿಂಗೆ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಹೋಗ್ತಾ ಇದ್ರು, ಅಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಕಣ್ಣಿಗೆ ಸಹಜವಾಗಿ ಬೀಳೋ ಹಾಗೆ ಇದ್ರು. ಅವ್ರ ಶಿಲಾಮೂರ್ತಿ ಮೂಲೆಯಲ್ಲಿತ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಅಂತ ಹೇಳ್ತಾ ಇದ್ದಾರೆ ಅಂದರೆ ಕೆಲವೊಬ್ಬರು ಕವಿಗಳನ್ನು ತುಂಬ ಹೈಲೈಟ್ ಮಾಡಿದ್ರು, ಕೆಲವೊಬ್ಬರನ್ನ ಹೈಲೈಟ್ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಯಾರ ಕಣ್ಣಿಗೂ ಬೀಳದೆ ಹಾಗೆ ಸ್ವಲ್ಪ ಮೂಲೆಯಲ್ಲಿದ್ದರು ಅಂತ ಹೇಳಿ ಇಲ್ಲಿ ನಮ್ಮ ವಿ ಕೃ ಗೋಕಾಕರು ಕೃತಿಕಾರರು ಹೇಳ್ತಾ ಇದ್ದಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮಕ್ಕಳೇ ಈಗ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಮೆಕಾಲೆ ಬಗ್ಗೆ, ನಿಮ್ಮ ಮೆಕಾಲೆ ಬಗ್ಗೆ ಅಂತೂ ಗೊತ್ತೇ ಇದೆ, ಯಾರು ಏನು ಎತ್ತ ಅಂತ ಅಲ್ವಾ. ಈಗ ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ಇಲ್ಲಿ ಅವರು ಸಾರಿ ಮಕ್ಕಳೇ,
ಅವರು ಹಿಂಗೆ ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ಕಾಣಿಸ್ತಾ ಇದ್ರು ಅಂತ ಹೇಳ್ತಾರೆ. ಇಲ್ಲಿ ಹೆಜ್ಜೆಯ ಬುಡಕ್ಕೆ ಬಿಜ್ಜೆ ಅಂದರೆ ಬಿಜ್ಜೆ ವಿದ್ಯೆ. ಇಲ್ಲಿ ನೋಡಿ ತತ್ಸಮ ತದ್ಭವ, ಇದು ತತ್ಸಮ ವಿದ್ಯೆ, ಇದು ತದ್ಭವ. ಓಕೆ, ತದ್ಭವ ಬಿಜ್ಜೆ ವಿದ್ಯೆ ಇದನ್ನು ಕೂಡ ಕೇಳ್ಬೋದು ಮಕ್ಕಳೇ ನಿಮಗೆ. ಇಲ್ಲಿ ಭಾರವನ್ನು ತುಳಿಯುತ್ತೇವೆ ಅಂದರೆ ನಾವು ಯಾವಾಗಲೂ ಅಕ್ಷರಗಳನ್ನು ತುಳಿಯೋದಿಲ್ವಲ್ಲ, ಅವರಿಗೆ ಆ ಥರ ಯಾವುದೇ ಭಾವನೆಗಳಿರಲ್ಲ ಅನ್ಕೋತೀನಿ. ಅದಕ್ಕೆ ಅಲ್ಲಿ ಅಕ್ಷರವನ್ನು ತುಳ್ಕೊಂಡು ಹೋಗ್ತಾ ಇರಬೇಕಂತೆ ಅಂತ ಹೇಳ್ತಾರೆ. ಅಡಿಗಡಿಗೆ ಇತಿಹಾಸವನ್ನು ದಾಟುತ್ತೇವೆ ಅಂದರೆ ಇತಿಹಾಸ, ಅವ್ರ ಬಗ್ಗೆ ಇರುವಂಥ ಇತಿಹಾಸವನ್ನು ನಾವು ದಾಟ್ತಾ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅನ್ನಿಸ್ತಂತೆ. ನಾನು ಹಾಯ್ದು ಹೋಗುವಾಗ ಒಂದು ಸಣ್ಣ ಕಲ್ಲು ಪಾಟಿಯ ಮೇಲೆ ಸಣ್ಣದಾದ ಅಕ್ಷರಗಳಿದ್ವಿ. ಹಿಂಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅವರು ಓಡಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅದ್ರ ಮೇಲೆಲ್ಲ ಅಕ್ಷರಗಳಿದ್ವಂತೆ. ಅಕ್ಷರಗಳ ಮೇಲೆ ನಾವು ತುಳಿಯಲ್ವಲ್ಲ, ಅವಾಗ ಅವರಿಗೆ ವಿದ್ಯೆಯನ್ನು ಬುಡಕ್ಕೆ ಹಾಕಿದ್ದಾರೆ, ಅಕ್ಷರಗಳನ್ನು ಬುಡಕ್ಕೆ ಹಾಕಿದ್ದಾರೆ ಅಂತ ನಮ್ಮ ಕೃತಿಕಾರರಿಗೆ ಅನ್ನಿಸ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಮೆಕಾಲೆ ಬಗ್ಗೆ ಗೊತ್ತಲ್ವಾ ಮಕ್ಕಳೇ ನಿಮಗೆ? ಮೆಕಾಲೆ ಯಾರು ಏನು ಅಂತ ಹೇಳಿ? ಹಾಂ, ಸರಿ ಮಕ್ಕಳೇ. ಹಾಗಿದ್ರೆ ಇಲ್ಲಿ ನಾನು ನೆಕ್ಸ್ಟ್ ವರ್ಡ್ಸ್ವರ್ತ್ ಅಂತ ಹೇಳಿ ಅನ್ನೋರ ಬಗ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ವರ್ಡ್ಸ್ವರ್ತ್ ಅನ್ನೋರು ಕವಿ ಬಗ್ಗೆ ಅಲ್ವಾ, ಅವ್ರ ಮೂಲೆ ಹೀಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಹೃದಯವು ಕಂಪಿಸುತ್ತದೆ, ತಪ್ಪು ಹೆಜ್ಜೆ ಹಾಕಬಹುದೆಂಬ ಹೆದರಿಕೆಯು ಹಿಡಿದು ನಿಲ್ಲಿಸುತ್ತದೆ ಅಂತ ಹೇಳಿ ಅವರ ಭಾವನೆಗಳನ್ನು ಹೇಳ್ತಾ ಇದ್ದಾರೆ. ಕಡೆಗೆ ದಿಕ್ಕು ತಪ್ಪಿಸುವಂತಾಗಿ ಯಾರನ್ನೂ ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆಯುತ್ತಾ ಹೋಗ್ತಾನೆ. ಅಂದರೆ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರನ್ನ ತುಳಿಯುವುದಂಗೆ ಆಗುತ್ತೆ ಅಂದರೆ ಅಲ್ಲೆಲ್ಲ ಅಕ್ಷರಗಳಿದ್ವು, ಅವ್ರ ಬಗ್ಗೆ ಎಲ್ಲ ಇತ್ತಲ್ವ. ಆದರೆ ಏನು ಮಾಡೋದು, ತುಳ್ಕೊಂಡು ಹೋಗಲೇಬೇಕಲ್ವಾ ಅಂತ ಹೇಳಿ ಹೋಗ್ತಾ ಇದ್ವಿ ಅಂತ ಹೇಳಿ ಹೇಳಕ್ಕೆ ಹೊರಟಿದ್ದಾರೆ. ಇಲ್ಲಿ ಕೃತಿಕಾರರ ಒಂದು ಅರ್ಥವನ್ನು ನೋಡಿ, ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು ಮತ್ತು ಅವ್ರ ಸಂಸ್ಕೃತಿಯನ್ನು ಏನು ಮಾಡಿದ್ದಾರೆ, ಇಲ್ಲಿ ತುಲನೆಯನ್ನು ಮಾಡಿದ್ದಾರೆ. ನಾವು ಅಕ್ಷರವನ್ನು ತುಳಿಯಲ್ಲ, ಅವರ ಅಕ್ಷರಗಳ ಮೇಲೇ ನಡ್ಕೊಂಡು ಹೋಗೋ ಥರ ಮಾಡಿದ್ರು ಅಂತ ಹೇಳಬೇಕಾಗಿದೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ಮಕ್ಕಳೇ. ಇಲ್ಲಿ ಒಂದು ಚಿಕ್ಕದಾದ ರಸಪ್ರಶ್ನೆಯನ್ನು ಕೊಟ್ಟಿದ್ದೀನಿ ನೋಡಿ ಮಕ್ಕಳೇ. ಚಿಕ್ಕದು, ತುಂಬ ಜಾಸ್ತಿ ದೊಡ್ಡದಿಲ್ಲ. ಇದು ಲಂಡನ್ ಪಟ್ಟಣವೆಂದರೆ ಒಂದು ಡ್ಯಾಶ್ ಜಗತ್ತು ಅಂತಿದೆ. ಇದು ಯಾವುದು? ಸ್ವತಂತ್ರ ಜಗತ್ತು, ಸುಂದರ ಜಗತ್ತು, ವಿಚಿತ್ರ ಜಗತ್ತು, ವಿಶಾಲ ಅಂತ ಹೇಳಿ ನಾನು 4 ಉತ್ತರಗಳಿದೆ. ಯಾವುದಿರ್ಬೋದು? ಯಾವುದು? ಎನಾ, ಬಿನಾ, ಸಿನಾ, ಡಿನಾ ಅಂತ ಹೇಳಿ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ನಾನು ನನ್ನ ಉತ್ತರವನ್ನು ತೋರಿಸ್ಲಾ? ಲಂಡನ್ ಅನ್ನೋದು ಒಂದು ಸ್ವತಂತ್ರ ಜಗತ್ತು ಮಕ್ಕಳೇ. ಹಾಗಿದ್ರೆ ಎರಡನೇ ಪ್ರಶ್ನೆ ಏನಾಗುತ್ತೆ? ಓಲ್ವರ್ತ್ ಎಂಬುದು ಏನು ಅಂತ ಹೇಳಿದ್ರೆ ಏನಿದು? ಅಂಗಡಿನ, ಔಷಧದ ಶಾಪ, ವಿಶಾಲವಾದದ್ದ, ಸ್ವತಂತ್ರವಾದದ್ದ ಅಂತ ಹೇಳಿ. ಹಾಗಿದ್ರೆ ಓಲ್ವರ್ತ್ ಅನ್ನೋದು ಒಂದು ಅಂಗಡಿ ಅಲ್ವಾ, ಸ್ಟೇಷನರಿ ಅಂಗಡಿ ಅಲ್ವಾ? ಹೌದು, ಸರಿ ಮಕ್ಕಳೇ. ಹಾಗಿದ್ರೆ ನಾನು 3ನೇ ಪ್ರಶ್ನೆಗೆ ಹೋಗ್ತೀನಿ. ಮನ ಹಿಡಿದು ಇರುವ ಡ್ಯಾಶ್ ಬುದ್ಧಿ ಮನೆಯ ಮಟ್ಟದ್ದೇ ಅಂತ ಹೇಳ್ತಾರೆ. ಅವರು ಈ ಪುಸ್ತಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಾವು ಮನೆ ಮೂಲೆ ಹಿಡಿದು ಕೂತ್ಕೊಂಡ್ಬಿಟ್ರೆ ಏನೂ ಆಗಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರ ನೋಡಿ ಏನಾಗಿದೆ ಅಂದರೆ, ತರುಣನ, ಮನೆ ಹಿಡಿದು ಇರುವಂಥ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಇರುತ್ತೆ. ನಾವು ಆಚೆ ಹೋಗಬೇಕು, ನಾವು ಕಲಿಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಇಲ್ಲೇ ಕೃತಿಕಾರರು. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಅಬೆಯಲ್ಲಿರುವ ಸಿಂಹಾಸನಕ್ಕೆ ಡ್ಯಾಶ್ ಎಂದು ಹೆಸರು. ಇಲ್ಲಿ ನಾನು ಪ್ರಾರ್ಥನಾ ಮಂದಿರವನ್ನು ಹೇಳಬೇಕಾದ್ರೆ ಈ ವಿಷಯವನ್ನು ಹೇಳಿರಲಿಲ್ಲ ಮಕ್ಕಳೇ, ಸಾರಿ. ಈ ವಿಷಯದಲ್ಲಿ ಏನು ಗೊತ್ತಾ, ಅಲ್ಲೊಂದು ಸ್ಕೋನ್ ಆಫ್ ಸ್ಕೋನ್ ಅಂತ ಹೇಳಿ, ಸ್ಟೋನ್ ಆಫ್ ಸ್ಟೋನ್ ಅಂತ ಹೇಳಿ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ಸ್ಟೋನ್ ಆಫ್ ಸ್ಟೋನ್ ಅಂತ ಹೇಳಿ ಒಂದು ಸಿಂಹಾಸನ ಇರುತ್ತೆ. ಓಕೆ, ಆ ಸಿಂಹಾಸನದ ಬಗ್ಗೆ ಹೇಳ್ತಾರೆ ಮಕ್ಕಳೇ. ಇಲ್ಲಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಅಬೆ ಅಂತ ಹೇಳಿದ್ನಲ್ವ, ಅದು ಏನು ಅಂತ ಹೇಳಿ, ವೆಸ್ಟ್ ಮಿನಿಸ್ಟರ್ ಅಬೆ ಅಂತ ಹೇಳಿದ್ನಲ್ಲ, ಅದು ಒಂದು ಪ್ರಾರ್ಥನಾ ಮಂದಿರ ಅಂತ ಹೇಳಿ. ಸರಿನಾ? ಪ್ರಾರ್ಥನಾ ಮಂದಿರ. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಈ ಪ್ರೊನೌನ್ಸಿಯೇಷನ್ ಇದೆಲ್ಲ, ಪ್ರೊನೌನ್ಸಿಯೇಷನ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದನ್ನು ನೀವು ಅಲ್ಲಿ ಸೈಲೆಂಟ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ನೋಡಬೇಕು. ಇರೋ ಎಲ್ಲ ಅಕ್ಷರಗಳನ್ನು ಓದೋ ಹಾಗಿಲ್ಲ, ಅದಕ್ಕೆ ಪ್ರೊನೌನ್ಸಿಯೇಷನ್ ಅಂತ ಇರುತ್ತೆ. ಅದಕ್ಕೆ ನಾನು ಆ ಪ್ರೊನೌನ್ಸಿಯೇಷನನ್ನು ನೋಡಿಕೊಂಡು ಅದ್ರ ಮೇಲೆ ಹೇಳ್ತಾ ಇದ್ದೀನಿ. ನಿಮಗೆ ಇಲ್ಲ ಮ್ಯಾಮ್ ಈ ಥರ ಪ್ರೊನೌನ್ಸಿಯೇಷನ್ ಮಾಡಬೇಕು ಅನಿಸಿದರೆ ನೀವು ಮಾಡಿ ಮಕ್ಕಳೇ, ಏನೂ ಪರವಾಗಿಲ್ಲ. ನಾನು ಹೇಳ್ದಂಗೆ ಹೇಳಬೇಕು ಅಂತ ಏನೂ ಇಲ್ಲ. ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಪದಗಳ ಅರ್ಥವನ್ನು ನೋಡ್ತಾ ಇದ್ದೀನಿ.
ಅಂಜು ಅಂದರೆ ಹೆದರು, ಭಯಪಡು ಅಂತ ಹೇಳಿ. ಮತ್ತು ಕಟೆ ಅಂದರೆ ಕೆತ್ತು, ಈಗಾಗಲೇ ಹೇಳಿದ್ದೀನಿ. ಪೆನಿ ಅಂದರೆ ಒಂದು ರೂಪಿ, ನಮ್ಮ ಪೈಸಾ ಅಂತ ಹೇಳ್ತಿಲ್ಲ, ಒಂದು ಪೈಸೆ ಅಂತ ಹೇಳ್ತಿಲ್ಲ, ಆ ಥರ ಇಂಗ್ಲೆಂಡಿನ ಪೈಸೆ ಅದು. ಕಬ್ಬಿಗ ಅಂದರೆ ಕವಿ. ಕೂಟ ಅಂದರೆ ಅನೇಕ ರಸ್ತೆಗಳು ಸೇರುವ ಜಾಗ. ಚಣ್ಣ ಅಂತ ಹೇಳಿದರೆ ಇದು ಉತ್ತರ ಕರ್ನಾಟಕದ ಜನ ಬಳಸುವಂಥ ಭಾಷೆ. ಚಡ್ಡಿಗೆ ಚಣ್ಣ ಅಂತ ಹೇಳ್ತಾರೆ ಅವರು. ಉತ್ತರ ಕರ್ನಾಟಕ ಅಂದರೆ ಈ ಧಾರವಾಡ, ಹುಬ್ಬಳ್ಳಿ, ಬಿಜಾಪುರ್ ಈ ಥರ ಭಾಗದ ಜನರು ಬಳಸುವಂಥ ಪದ ಇದು. ಟೈಪಿಸ್ಟ್ ಅಂದರೆ ಬೆರಳಚ್ಚುಗಾರ ಅಂತ ಹೇಳಿ. ಟ್ರಾಮ್ ಅಂತ ಹೇಳಿದರೆ ವಿದ್ಯುತ್ತಿನಿಂದ ಓಡಾಡುವಂಥ ಸ್ಥಳೀಯ ರೈಲು ಗಾಡಿ. ಹಾಗಿದ್ರೆ ಮಕ್ಕಳೇ, ಮುಂದಿನ ಭಾಗದಲ್ಲಿ ಏನು ನೋಡೋಣ ಅಂತ ಹೇಳಿದ್ರೆ, ಕಾರ್ಕೂನ ಅಂದರೆ ಗುಮಾಸ್ತ. ಪಾಟಿ ಅಂದರೆ ಈಗಾಗಲೇ ಹೇಳಿದ್ದೀನಿ ಹಲಿಗೆ, ಅಂದರೆ ನೀವು ಸ್ಲೇಟ್ ಅಂತ ಹೇಳ್ತೀರಲ್ಲ ಅದು ಪಾಟಿ ಅಂತ ಹೇಳ್ತಾರೆ. ಪುಚ್ಚ ಅಂದರೆ ಗರಿ. ಬೂಟ್, ಇಲ್ಲಿ ಫೂಟು ಅಂದರೆ ಫೂಟ್ ಅಂತ ಹೇಳ್ತೇವೆ. FOOT ಫೂಟ್ ಅಂತ ಹೇಳ್ತೀರ, ಅಡಿ ಅಂತ ಹೇಳೋದಕ್ಕೆ. ಇಲ್ಲಿ ಮೃತ್ಯುತ್ವವೇ ಅಂದರೆ ಮನುಷ್ಯ ಸ್ವಭಾವವೇ ಅಂತ ಹೇಳ್ದಂಗೆ. ಇಲ್ಲಿ ಮೃತ್ಯುತ್ವವೇ ಅಂತ ಮ ಬರೆದು ತಗೆ ಮೃತ, ಹಾಗೆ ಮೃತ್ಯುತ್ವವೇ ಅಂತ ಹೇಳ್ದಂಗೆ. ಮೊರೆ ಅಂದರೆ ಇಲ್ಲಿ ಮೋರೆ ಅಂತ ಇದೆ. ಮೋರೆ ಅಂದರೆ ಮುಖ. ಮೊರೆ ಹೋಗೋದು, ಈ ದೀರ್ಘಾಕ್ಷರ ಇರಲಿಲ್ಲ, ಬರೀ ಮೋರೆ ಹೋಗೋದು ಅಂತಂದರೆ ನಾವು ಯಾರಿಗಾದ್ರೂ ಸರೆಂಡರ್ ಆಗೋದು, ಆ ಥರ ಇರುತ್ತೆ. ಇದು ಮೋರೆ ಅಂದರೆ ಮುಖ ಅಂತ ಹೇಳೋದಕ್ಕೆ ಮೋರಿ, ಮೂತಿ ಅಂತ ಕೂಡ ಹೇಳ್ತಾರೆ. ಮೂತಿ ಅಂತ ಕೂಡ ಬಳಸ್ತಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನೊಂದು ಸ್ವಲ್ಪ ಪದಗಳಿದೆ ನೋಡಿ. ಏನಪ್ಪ ಮ್ಯಾಮ್ ಎಷ್ಟೊಂದು ಪದಗಳ ಅರ್ಥವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಬೇಜಾರಾಗ್ತಾ ಇದೆಯಾ? ಇಲ್ಲ ಮಕ್ಕಳೇ, ಈ ಪಾಠದಲ್ಲಿ ಸುಮಾರಷ್ಟು ಆಂಗ್ಲ ಭಾಷೆಯ ಪದಗಳಿರೋದ್ರಿಂದ ಆ ಪದಗಳನ್ನು ಕನ್ನಡದಲ್ಲಿ ಬಳಸಿದಾಗ ಹೇಗಾಗುತ್ತೆ ಅಂತ ಹೇಳಬೇಕಲ್ವಾ, ಅದಕ್ಕೋಸ್ಕರ ಜಾಸ್ತಿ ಪದಗಳ ಅರ್ಥ ಇದೆ. ಈ ಪದಗಳ ಅರ್ಥವನ್ನು ಕೇಳ್ತಾರಾ ಅಂತ ಕೇಳಿದರೆ, ಈ ಪದಗಳ ಅರ್ಥವನ್ನು ಕೇಳಲ್ಲ ಮಕ್ಕಳೇ. ನಿಮಗೆಲ್ಲೂ ಪದಗಳ ಅರ್ಥವನ್ನು ಕೇಳಲ್ಲ. ಆದರೆ ನಿಮಗೆ ಓದಬೇಕಾದ್ರೆ ಅದು ಏನು ಅಂತ ಗೊತ್ತಿದ್ರೆ ಮಾತ್ರ ನೀವು ಸರಿಯಾಗಿ ಓದ್ಬೋದಲ್ವಾ. ಅದಕ್ಕೆ ಈ ಗದ್ಯ ಭಾಗವನ್ನು ನನ್ನ ವಿಡಿಯೋನ ನೋಡಿದ ಮೇಲೆ, ಕೇಳಿಸ್ಕೊಂಡ್ಮೇಲೆ ನೀವು ಸರಿಯಾಗಿ ಗದ್ಯ ಭಾಗವನ್ನು ಪೂರ್ತಿಯಾಗಿ ಓದಿ ಮಕ್ಕಳೇ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಈ ಅಭ್ಯಾಸ ಭಾಗವನ್ನಾಗಲಿ ಮತ್ತು ಹಿಂದಿನ ವರ್ಷದ ಪ್ರಶ್ನೆ PYQs ಅಂತ ಹೇಳ್ತೀವಲ್ವ, ಅದನ್ನು ಕೂಡ ನಾವು ಹಾಕಿರ್ತೀವಿ. ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ. ಆದರೆ ಪದಗಳ ಅರ್ಥವನ್ನು ತಿಳ್ಕೊಳ್ಳದೆ ನೀವು ಓದಕ್ಕೆ ಹೋದರೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಪದಗಳ ಅರ್ಥವನ್ನು ಕೂಡ ನೋಡ್ಕೊಳ್ಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಮಕ್ಕಳೇ, ಈಗ ವಸಾಹತು ಅಂತ ಹೇಳ್ತೀವಿ. ಇದು ಏನಂದರೆ ಅನ್ಯ ದೇಶೀಯರು ಅಧಿಕಾರಕ್ಕೆ ಒಳಪಟ್ಟಂಥ ಪ್ರದೇಶ. ಅಂದರೆ ಈಗ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಅವ್ರು ಏನು ಮಾಡಿದ್ರು ಅಂದರೆ ನಮ್ಮ ದೇಶದಲ್ಲಿ ಅಧಿಕಾರವನ್ನು ಪಡೆದಿದ್ರು. ನಮ್ಮ ದೇಶದಲ್ಲಿ ಅವರು ವಸಾಹತುಕರಣ ಅಂತ ಹೇಳ್ತೀವಿ ಅದಕ್ಕೆ. ಓಕೆನಾ? ವಿಲಾಯಿತಿ ಅಂದರೆ ಬೇರೆ ದೇಶ ಅಂತ ಹೇಳ್ತೀವಿ. ಶಿಲ್ಲಿಂಗ್ ಅಂತ ಹೇಳಿದ್ರೆ ಇಂಗ್ಲೆಂಡಿನ ಒಂದು ಬೆಳ್ಳಿಯ ನಾಣ್ಯ ಅಂತ, ಶಿಲ್ಲಿಂಗ್ ಅಂತ ಹೇಳಿ. ಇಲ್ಲಿ ಸಿಂಪಿ ಅಂದರೆ ದರ್ಜಿ, ಈಗಾಗಲೇ ಹೇಳಿದ್ದೀನಿ. ಟೇಲರ್ ಅಂತ ಹೇಳೋದಕ್ಕೆ ಸಿಂಪಿ ಅಂತ ಹೇಳ್ತಾರೆ. ಸ್ಟೇಷನರಿ ಶಾಪ್ ಅಂತ ಹೇಳಿದರೆ ಲೇಖನ ಸಾಮಗ್ರಿಗಳು ಸಿಗುವಂಥ ಪ್ಲೇಸಿಗೆ ನಾವೇನಂತ ಹೇಳ್ತೀವಿ, ಸ್ಟೇಷನರಿ ಶಾಪ್ ಅಂತ ಹೇಳ್ತೀವಿ ಅಲ್ವಾ? ಹೌದಲ್ವಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ನಾನೊಂದಿಷ್ಟು ಟಿಪ್ಪಣಿಗಳನ್ನು ಕೊಟ್ಟಿದ್ದೀನಿ. ಏನಪ್ಪ, ಎಲ್ಲಿಂದ ತಗೊಂಡಿದ್ದೀರಾ ಮ್ಯಾಮ್ ಈ ಟಿಪ್ಪಣಿಗಳು ಅಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ನಿಮ್ಮ ಪಠ್ಯ ಪುಸ್ತಕದಿಂದನೇ ತಗೊಂಡಿದ್ದೀನಿ. ಅಲ್ಲಿ ಕೊಟ್ಟಿರುವಂಥ ಟಿಪ್ಪಣಿಗಳನ್ನು ನಾನು ಇಲ್ಲಿ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಗೋಲ್ಡ್ ಸ್ಮಿತ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನೋಡಿ, ಗೋಲ್ಡ್ ಸ್ಮಿತ್, D.S.M.T. ಓಕೆನಾ? ಇಲ್ಲಿ ಏನಾಗಿದೆ ಅಂದರೆ, ಇವರು ಸಾಶಾ ಅಂತಂದರೆ ಕ್ರಿಸ್ತಶಕ 1728ರಲ್ಲಿ ಐರ್ಲ್ಯಾಂಡ್ನಲ್ಲಿ ಜನಿಸಿದ ಪ್ರಸಿದ್ಧ ಇಂಗ್ಲಿಷ್ ಲೇಖಕ. ಇವರೊಬ್ಬರು ಇಂಗ್ಲಿಷ್ ಲೇಖಕ. ಇಲ್ಲಿ ಗ್ಲಾಡ್ಸನ್ಸ್, ಇಲ್ಲಿ ನೋಡಿ, ಇದನ್ನ ಇವೆಲ್ಲಾನು ನೀವು ಬರೆದು ತೆಗಿಬೇಕು ಮಕ್ಕಳೇ, ಅಂದ್ರೇ ಬರೋದು ನಿಮಗೆ. ಯಾಕಂದರೆ ಇಲ್ಲಿ ಗಾಗೆ ಲ ಯ, ಇಲ್ಲಿ ಡಗೆ ಸ ಮಟ್ಟ, ಇದು ಗ್ಲಾಡ್ ನೋಡಿ, ಇದನ್ನ ಸ ಮತ್ತು ಟ ಸೇರಿಸಿ ನ ಅಂತ ಓದಬೇಕು. ಓಕೆನಾ? ಇಲ್ಲಿ ನೋಡಿ, ಲಿವರ್ಪೂಲ್ನಲ್ಲಿ ಜನಿಸಿದ್ರು. ಲಿವರ್ಪೂಲ್ ಅನ್ನೋಂಥ ಪ್ಲೇಸಲ್ಲಿ ಜನಿಸಿದ್ರು ಅಂತ ಹೇಳಿ. 19ನೇ ಶತಮಾನದ ಪ್ರಸಿದ್ಧ ಬ್ರಿಟಿಷ್ ರಾಜತಾಂತ್ರಜ್ಞ ಅಂತಂದರೆ ನೀವೇಂತ ಡಿಪ್ಲೊಮ್ಯಾಟ್ ಅಂತ ಹೇಳ್ತೀರಲ್ವ ಅದು. ಓಕೆ, ಇವರು 4 ಸಾರಿ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ರು. ನೋಡಿ, ಇವರು 4 ಸಾರಿ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ರು. ಇವ್ರ ಬಗ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ ನಿಮ್ಗೆ. ಯಾವುದಾದ್ರೂ ಚಿಕ್ಕ 1 ಮಾರ್ಕ್ ಕ್ವಶನಲ್ಲೋ ಎಲ್ಲೋ ಕೇಳ್ಬೋದೇನೋ.
ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಡಿಸ್ರೆಲ್ಲಿ ಕ್ಲಿಪ್ಪಿಂಗ್ ಅನ್ನೋರ ಬಗ್ಗೆ ಕೂಡ ಇದೆ. ಡಿಸ್ರೆಲ್ಲಿ ಅನ್ನೋರು ಲಂಡನ್ನಿನಲ್ಲಿ ಜನಿಸಿದ ಈತ ಬ್ರಿಟಿಷ್ ರಾಜಕಾರಣಿ ಮತ್ತು ಲೇಖಕ. ಓಕೆನಾ? ಇಲ್ಲಿ ಕ್ಲಿಪ್ಪಿಂಗ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನೋಡಿ, ಮತ್ತೆ ನೋಡಿ, ಸ್ಟಾರ್ಟ್ ಅನ್ಬೇಕು ಇದನ್ನ. ಆಮೇಲೆ ಫರ್ಡ್, ಶೈ ಅಂತ ಹೇಳಿ ಓದ್ಬೇಕು ಇದನ್ನ ಬೇಕಾದ್ರೆ ನೀವು ಹಿಂಗೆ ಇದನ್ನ ತುಂಡರಿಸ್ಕೊಳ್ಳಿ, ಸ್ವಲ್ಪ ನಿಮ್ಗೆ ಅವಾಗ ಈಸಿ ಆಗುತ್ತೆ. ಜನಿಸಿದ ಇಂಗ್ಲೆಂಡಿನ ಪ್ರಸಿದ್ಧ ಲೇಖಕ. ಓಕೆನಾ? ಇವರು 1865ರಲ್ಲಿ ಮತ್ತು ಇವರು 1804ರಲ್ಲಿ ಜನಿಸಿದ್ರು ಅಂತ ಹೇಳಿ ಬರುತ್ತೆ ನಮಗೆ. ಹಾಗಿದ್ರೆ ಮಕ್ಕಳೇ, ಇವ್ರ ಬಗ್ಗೆ ಎಲ್ಲ ಯಾಕೆ ತಿಳ್ಕೊಬೇಕು ಮ್ಯಾಮ್ ಅಂತ ಹೇಳಿ ನಿಮಗೆ ಕ್ವಶನ್ ಬರುತ್ತೆ ಅಲ್ವಾ? ಈ ಟಿಪ್ಪಣಿಗಳೇನಾಗುತ್ತೆ ಗೊತ್ತಾ ಮಕ್ಕಳೇ, ನಿಮಗೆ 1 ಮಾರ್ಕ್ ಕ್ವಶನ್ ಬರಿಬೇಕಾಗಲಿ ಅಥವಾ 3 ಮಾರ್ಕರ್ ಕ್ವಶನ್ಸ್ ಬರಿಬೇಕಾದ್ರೆ ಏನಾಗುತ್ತೆ, ಈ ಟಿಪ್ಪಣಿಗಳು ನಿಮ್ಗೆ ನೆನಪಿದ್ರೆ ನೀವು ಆ ವಿಷಯಗಳನ್ನು ಹಾಕಿ ನೀವು ಆರಾಮಾಗಿ ಬರಿಬೋದು. ಹೇಗೆ ಬರಿಬೇಕು ಅನ್ನೋದನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಜಾನ್ಸನ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ಇವರು 1709ರಲ್ಲಿ ಸಾರಿ ಮಕ್ಕಳೇ 1709ರಲ್ಲಿ ಜನಿಸಿದ ಈತ ಇಂಗ್ಲೆಂಡಿನ ಪ್ರಸಿದ್ಧ ಲೇಖಕ. ಇಲ್ಲಿ ಮತ್ತಾರ ಬಗ್ಗೆ ಇದೆ ಅಂತ ಹೇಳಿ ನೋಡೋಣ. ವರ್ಡ್ಸ್ವರ್ತ್ ಮತ್ತು ನ್ಯೂಟನ್, ಇವ್ರ ಬಗ್ಗೆ ನಾನು ಹೇಳೋದೇನು ಅವಶ್ಯಕತೆನೇ ಇಲ್ಲ. ವರ್ಡ್ಸ್ವರ್ತ್ ಬಗ್ಗೆ ಈಗಲೇ ಹೇಳ್ಬಿಟ್ಟಿದ್ದೀನಿ, ಇವ್ರು ರಾಷ್ಟ್ರ ಕವಿಯಾಗಿದ್ರು, ಆಂಗ್ಲ ಕವಿಯಾಗಿದ್ರು ಅನ್ನೋದ್ರ ಬಗ್ಗೆ. ನ್ಯೂಟನ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಮಕ್ಕಳೇ, ನೀವೇ ನಂಗೆ ಹೇಳ್ತೀರಾ ಅಲ್ವಾ? ನ್ಯೂಟನ್ ಯಾರು ಅಂತ ಹೇಳಿ ಕೇಳಿದರೆ ಸಾಕು, ನಾನು ನ್ಯೂಟನ್ ಬಗ್ಗೆ ನೀವೆಲ್ಲ ಹೇಳ್ತೀರಾ. ಇವರು 1642ರಲ್ಲಿ ಲಂಡನ್ನಲ್ಲಿ ಜನಿಸಿದ. ಇವರು ಎಲ್ಲಿ ಜನಿಸಿದ್ರು ಅಂದರೆ ಲಂಡನ್ನಲ್ಲಿ ಜನಿಸಿದ್ರು. ಯಾರು? ನ್ಯೂಟನ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಹಾಗಿದ್ರೆ ಇದೆಲ್ಲ ಎಲ್ಲಿ ಸಿಗುತ್ತೆ ಮ್ಯಾಮ್ ಅಂತ ಹೇಳಿದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಮತ್ತು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿದ್ದೀನಿ ಮಕ್ಕಳೇ. ಎಲ್ಲ ಟಿಪ್ಪಣಿಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿದ್ದೀನಿ. ನೀವು ಹಾಗೆಯೇ ಟೆಕ್ಸ್ಟ್ ಬುಕ್ಕನ್ನು ಓದಿದರೆ, ನಿಮ್ಮ ಪಠ್ಯ ಪುಸ್ತಕವನ್ನು ಓದಿದರೆ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಹರ್ಷಲ್ ಮತ್ತು ಡಾರ್ವಿನ್ ಬಗ್ಗೆ ನಿಮ್ಗೆ ಗೊತ್ತಿದೆ, ವಿಕಾಸ ತತ್ವ ಅಂತ ಹೇಳ್ತೀವಲ್ವ, ಅದನ್ನು ಏನು ಮಾಡಿದರು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಹೇಳಿದರು ಅಂತ ಹೇಳ್ತೀವಿ. ಆಮೇಲೆ ಹರ್ಷಲ್ ಅನ್ನೋರು ಏನಾಗಿದ್ರು ಅಂದರೆ ಜರ್ಮನಿಯ ಖಗೋಳ ವಿಜ್ಞಾನಿ. ಅಂದರೆ ನೀವು ಆಸ್ಟ್ರಾನಮಿ, ಈಗ ಆಕಾಶಕಾಯದ ಬಗ್ಗೆ ಗೊತ್ತಾಗುತ್ತಲ್ವ, ಅದಕ್ಕೆ ಖಗೋಳ ವಿಜ್ಞಾನಿ ಅಂತ ಹೇಳ್ತಾರೆ. ಸೂರ್ಯ ಮತ್ತು ನಕ್ಷತ್ರಗಳಿಗಿರುವ ದೂರವನ್ನು ಕಂಡುಹಿಡಿದವರು ಯಾರಿವರು? ಹರ್ಷಲ್ ಅನ್ನೋರು. ಅವ್ರ ಬಗ್ಗೆ. ಮತ್ತು ಡಾರ್ವಿನ್ ಬಗ್ಗೆ ಅಂತೂ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಡಾರ್ವಿನ್ ಥಿಯರಿ ನಿಮ್ಗೆ ಬಂದಿರ್ಬೋದಲ್ವಾ ಈಗಾಗಲೇ? ಓಕೆ, ಸರಿ ಮಕ್ಕಳೇ. ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ರಿಚರ್ಡ್ ಅಂತ ಹೇಳಿ ಒಬ್ಬರ ಬಗ್ಗೆ ಬಂದಿದೆ. ಇವರು 1522ರಲ್ಲಿ ಜನಿಸಿದ್ರು. ಈತ ಇಂಗ್ಲೆಂಡಿನ ನಾಟಕಕಾರ ಆಗಿದ್ರು, ಅಂದರೆ ಡ್ರಾಮಾ ಬರೀತಾರಲ್ವ ಅವರು. ಮತ್ತು ಇವರು ಸಂಗೀತ ವಿದ್ವಾಂಸ ಮತ್ತು ಇವರು ರಾಜ ಕೂಡ ಆಗಿದ್ರು. ಅದಕ್ಕೆ ಇವ್ರ ಬಗ್ಗೆ ಜಾಸ್ತಿ ಕೊಟ್ಟಿದ್ದಾರೆ ನೋಡಿ, ರಿಚರ್ಡ್ ಅಂತ ಹೇಳಿ. ಇವರೇನಾಗಿದ್ರು 1522ರಲ್ಲಿ ಜನಿಸಿದ್ರು. ಇಂಗ್ಲೆಂಡಿನಲ್ಲಿ ಇವರು ನಾಟಕಕಾರ ಆಗಿದ್ರು ಮತ್ತು ಸಂಗೀತ ವಿದ್ವಾಂಸ ಮತ್ತು ಇವರು ರಾಜ ಕೂಡ ಆಗಿದ್ರು. ಮತ್ತು 3ನೇ ಎಡ್ವರ್ಡ್ ಬಗ್ಗೆ ಬರುತ್ತೆ. 3ನೇ ಎಡ್ವರ್ಡ್ ಇವು ನಿಮ್ಗೆ ಗೊತ್ತಿರಬೇಕು, 1ನೇ 2ನೇ ಅಂತ ಹೀಗೆಲ್ಲ ಇರುತ್ತಲ್ವ, ಹಿಂಗೆ 3ನೇ ಎಡ್ವರ್ಡ್ ಬಗ್ಗೆ. ಇವರು 1327ರಲ್ಲಿ. ಇವರೆಲ್ಲರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ವೆಸ್ಟ್ ಮಿನಿಸ್ಟರ್ ಅಬ್ಬೆ ಅಂತ ಹೇಳಿ ಪ್ರಾರ್ಥನಾ ಮಂದಿರ ಹೇಳಿದ್ನಲ್ಲ, ಅಲ್ಲಿ ಇವ್ರ ಎಲ್ಲರ ಮೂರ್ತಿಗಳು ಇವರೆಲ್ಲರ ಬಗ್ಗೆ ಇದೆ ಅಂತ ಹೇಳಿ ನಮ್ಮ ಕೃತಿಕಾರ ಹೇಳ್ತಾರಲ್ವ, ಆ ಒಂದು ವಿಷಯದ ವಿವರಣೆಗೋಸ್ಕರ ಇವುಗಳನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ನೋಡಿ, ಡ್ಯೂಕ್ ಅಂತ ಅನ್ನೋದು ಒಂದು ಪದವಿ ಅದು. ಓಕೆ, ಆತನ ಕಾಲದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ದೀರ್ಘಕಾಲದ ಯುದ್ಧ ಪ್ರಾರಂಭ ಆಯಿತು. ಯಾರು? 3ನೇ ಎಡ್ವರ್ಡ್ ಅವರ ಕಾಲದಲ್ಲಿ ಅಂತ ಹೇಳ್ತಾರೆ. ಡ್ಯೂಕ್ ಅನ್ನೋದು ಒಂದು ಪದವಿ. ಓಕೆನಾ ಮಕ್ಕಳೇ? ಇಲ್ಲಿ ನೋಡಿ ಮತ್ತೊಂದಿಷ್ಟು ಟಿಪ್ಪಣಿಗಳು. ರಾಣಿ ಎಲಿಜಬೆತ್ ಇವ್ರ ಬಗ್ಗೆ ಅಂತೂ ನಿಮ್ಗೆ ಗೊತ್ತೇ ಇದೆ. ನಮ್ಮ ಈಸ್ಟ್ ಇಂಡಿಯಾ ಕಂಪ್ನಿ ಬಂದಾಗ ಇವರೇ ರಾಣಿಯಾಗಿದ್ರು ಅಂತ ಹೇಳಿ ನಿಮಗೆ ಗೊತ್ತೇ ಇದೆ. ಮತ್ತು 1ನೇ ಜೇಮ್ಸ್ ಅಂತ ಹೇಳಿದ್ದಾರೆ. ಇವರು 1566ರಿಂದ 1625ರವರೆಗೆ ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡಿನ ದೊರೆಯಾಗಿದ್ದರು. ಇವನ ಕಾಲದಲ್ಲಿ ಮತೀಯ ಮತ್ತು ರಾಜಕೀಯ ಸಮಸ್ಯೆಗಳು ಉಲ್ಬಣಗೊಂಡು, ಅಂದರೆ ಜಾಸ್ತಿ ಆದವು ಅಂತ ಹೇಳ್ತಾರೆ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಶೇಕ್ಸ್ಪಿಯರ್ ಬಗ್ಗೆ. ಶೇಕ್ಸ್ಪಿಯರ್ ಅಂತೂ ಗೊತ್ತೇ ಇದೆ, ಇಂಗ್ಲೀಷ್ ನಾಟಕಕಾರ, ರೋಮಿಯೋ ಜೂಲಿಯೆಟ್ ಅವೆಲ್ಲ ಬರೆದವರಲ್ವಾ? ಓಕೆ, ನೆಲ್ಸನ್ ಅಂತ ಹೇಳಿ ನಾನು ಈಗಾಗಲೇ ಈ ವ್ಯಕ್ತಿ ಬಗ್ಗೆ ಹೇಳಿದ್ದೆ ಅಲ್ವಾ, ನೆಲ್ಸನ್ ಅಂತ ಹೇಳಿ. ಈತ ಓರ್ವ ಯೋಧ. ಇವನ ಪೂರ್ಣ ಹೆಸರು ಏನಂತ ಹೇಳಿದರೆ ಹೊಯಾಶಿಯೋ ನೆಲ್ಸನ್ ಅಂತ ಹೇಳಿ. ಈತ 1805ರ ವೆಲ್ಲಿಂಗ್ಟನ್ ಅಂತ ಹೇಳಿ ಟ್ರಾಫಲ್ಗರ್ ಯುದ್ಧದಲ್ಲಿ ಹೋರಾಡಿ ಮಾಡಿದ. ಅದಕ್ಕೆ ಅಲ್ಲಿ ಟ್ರಾಫಲ್ಗರ್ ಸ್ಕ್ವೇರ್ ಅಂತಿದ್ರೆ ಇಲ್ಲಿ ನೋಡ್ರಿ,
ಈ ಸ್ಕ್ವೇರ್ ಬಗ್ಗೆ ಹೇಳಿದ್ನಲ್ವ ನಾನು, ಈ ಸ್ಕ್ವೇರ್ನಲ್ಲಿ ಇವರ ನೆಲ್ಸನ್ ಅವರ ಮೂರ್ತಿ ಇತ್ತಲ್ವಾ, ಹೌದಲ್ವಾ? ಓಕೆ, ಸರಿ ಮಕ್ಕಳೇ. ಹಾಗಿದ್ರೆ ಮುಂದಿನ ಭಾಗದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನೇರವಾಗಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ಒಂದು ವಾಕ್ಯದ ಪ್ರಶ್ನೆಗಳನ್ನು ಹೇಗೆ ಬರಿಬೇಕು ಅನ್ನೋದು ಪ್ರಶ್ನೆ ಅಲ್ವಾ ನಮಗೆ. ಹೇಗೆ ಬರಿಬೇಕು ಪ್ರಶ್ನೆ ಇರುತ್ತೆ, ಪ್ರಶ್ನೆನ ಹೇಗೆ ಬರಿಬೇಕು ಅಂದಾಗ ನೀವೇನು ಮಾಡಬೇಕು ಅಂದರೆ ಮಕ್ಕಳೇ, ಮೊದಲು ಪ್ರಶ್ನೆಯನ್ನು ನೋಡ್ಕೋಬೇಕು. ಪ್ರಶ್ನೆಯಲ್ಲಿ ನೀವು ಒಂದು ವರ್ಡನ್ನು ರೀಪ್ಲೇಸ್ ಮಾಡೋಕ್ಕಾಗುತ್ತಾ ಅನ್ನೋದನ್ನು ಸರಿಯಾಗಿ ಗಮನ ಇಟ್ಕೋಬೇಕು. ಈಗ ಲಂಡನ್ನಿನ ರಸ್ತೆಗಳಲ್ಲಿ ಟ್ರಾಮ್ ಬಸ್ಸುಗಳು ಬಹಳ ಹೊತ್ತು ನಡುವೆ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು ಅಂದಾಗ, ಮಾಡಿರುವ ಅಂತ ಹೇಳಿದೆಲ್ಲ, ಈ ಪದದಲ್ಲಿ ಸ್ವಲ್ಪ ಇದನ್ನ ಮಾಡಿಫಿಕೇಶನ್ ಮಾಡಿ ನಿಮ್ಮ ಪೂರ್ತಿ ಆನ್ಸರನ್ನು ಬರೆಯೋಕ್ಕಾಗುತ್ತಾ ಅಂತ ಹೇಳಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ನೀವು ನೋಡ್ಕೋಬೇಕು. ಏನಪ್ಪ ಇದೆ ಅಂತ ಹೇಳಿದರೆ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಟ್ರಾಮ್ ಬಸ್ಸುಗಳು ಬಹಳ ಹೊತ್ತು ನಡುವೆ ನಿಲ್ಲುವುದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಅಂದರೆ ಅಂಡರ್ ಗ್ರೌಂಡ್ ಅಂತ ಹೇಳ್ತೀವಲ್ಲ, ಅಂಡರ್ ಗ್ರೌಂಡಲ್ಲಿ ಓಡಾಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಏನು ಮಾಡಿದರೆ ಅಂಡರ್ ಗ್ರೌಂಡಲ್ಲಿ ಓಡಾಡುವ ವ್ಯವಸ್ಥೆಯ ಟ್ರಾಮ್ಗಳ ವ್ಯವಸ್ಥೆಯನ್ನು ಮಾಡಿದಾರಲ್ವಾ. ಓಕೆ, ಅದನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಹಾಗಿದ್ರೆ ಇದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಪ್ರಶ್ನೆಗಳು ಮತ್ತು ಉತ್ತರಗಳೆಲ್ಲ ಸಿಗುತ್ತೆ. ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಓಕೆನಾ. ಇಲ್ಲಿ ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ನಾನು ಈಗಾಗಲೇ ಹೇಳಿದ್ದೆ ಯಾವುದು ಸ್ಥಳದ ಹೆಸರು, ಮತ್ತು ವೆಸ್ಟ್ ಮಿನಿಸ್ಟರ್ ಅಬೇ ಅಂತ ಹೇಳಿ ಯಾವ ಸ್ಮಾರಕವಾಗಿದೆ, ಯಾರ ಸ್ಮಾರಕವಾಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಇವೆರಡಕ್ಕೂ ಕ್ವಶನ್ ನೋಡಿ. ನೆಲ್ಸನ್ ಮೂರ್ತಿ ಇರೋದು ಇಲ್ಲಿ ಈ ಸ್ಕ್ವೇರ್ ಹೆಸರನ್ನು ಮರಿಬೇಡಿ ಮಕ್ಕಳೇ. ಈ ಸ್ಕ್ವೇರ್ ಅಲ್ಲಿ ಸರ್ಕಲಲ್ಲಿ ಅವರ ಮೂರ್ತಿ ಇರೋದು. ಮತ್ತು ವೆಸ್ಟ್ ಮಿನಿಸ್ಟರ್ ಅಬೇ ಅಂತ ಹೇಳಿದರೆ ಇದೇನಿದು? ಪ್ರಾರ್ಥನಾ ಮಂದಿರ ಅಲ್ವಾ, ಪ್ರಾರ್ಥನಾ ಮಂದಿರ ಅಲ್ವಾ. ಇದು ಯಾರ ಬಗ್ಗೆ ಇದೆ? ಕವಿಗಳು, ಸಾರ್ವಭೌಮರು ಎಲ್ಲರ ಬಗ್ಗೆ ಇದೆ ಅಲ್ವಾ. ಸರಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು? ಯಾವ ಓಣಿಯಲ್ಲಿ ಕಂಡು ಬರುತ್ತೆ? ಮತ್ತೆ ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದವರು ಯಾರು? ಇವೆರಡು ಪ್ರಶ್ನೆಗೆ ಉತ್ತರ ನೋಡಿ. ಇಲ್ಲಿ ಯಾರಂದ್ರೆ ಚೆರಿಂಗ್ ಕ್ರಾಸ್ ಅಂತ ಹೇಳಿದ್ನಲ್ವಾ. ಇಲ್ಲೇನಿದೆ ಅಂತ ಹೇಳಿದೆ ಚೆರಿಂಗ್ ಕ್ರಾಸಲ್ಲಿ? ನಮ್ಮ ಅಂಬೆಸಿ ಅಂತ ಹೇಳ್ತೀವಲ್ವ, ನಮ್ಮ ಭಾರತ ದೇಶದ ಎಂಬೆಸಿ ಅಂತ ಹೇಳ್ತೀವ, ಅದು ಅಲ್ಲಿದೆ ಅಂತ ಹೇಳಿದ್ದೆ. ಮತ್ತು ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ನೋಡಿ ಮಕ್ಕಳೇ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಚತುರ ರಾಜಕಾರಣಿಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ ಆಂಗ್ಲರನ್ನ ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರ ಕೀರ್ತಿಯನ್ನು ಎತ್ತಿ ಹಿಡಿದ್ರು, ಅವರ ಕೀರ್ತಿ ಪತಾಕೆಯನ್ನು ಹಾರಿಸಿದ್ರು ಅಂತ ಹೇಳ್ತಾರೆ ಅದು. ಸರಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಒಂದು ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಇಲ್ಲಿ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಅಂದರೆ ನೀವು ಕೆಲಸದ ಬಗ್ಗೆ ಎಲ್ಲ ಕೆಲಸಗಳ ಬಗ್ಗೆ ಹೇಳಬೇಕು. ನಾನು ಹೇಳಿದ್ನಲ್ಲ ಈಗಾಗಲೇ, ಟೈಪಿಸ್ಟ್ ಆಗಿದ್ರು, ಉಪಹಾರ ಗೃಹಗಳಲ್ಲಿದ್ದರು, ಮತ್ತು ಪ್ರೇಕ್ಷಕರಿಗೆ ಜಾಗವನ್ನು ತೋರಿಸುವಂಥ ಕೆಲಸದಲ್ಲಿ, ಸಿನಿಮಾ ಗೃಹಗಳಲ್ಲಿ ಎಲ್ಲ ಕಡೆ ಏನು ಮಾಡ್ತಾಯಿದ್ರು, ಈ ಲಂಡನ್ನಿನ ಸ್ತ್ರೀಯರು ಅಥವಾ ಹೆಣ್ಣು ಮಕ್ಕಳು ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋದನ್ನು ಬರಿಬೇಕು ಮಕ್ಕಳೇ. ಸರಿನಾ? ಇದಿಷ್ಟು ಬೇಕು ಅಂದರೆ ನೀವು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟನ್ನು ಕೂಡ ತಗೊಳ್ಳಿ, ಇಲ್ಲ ಅಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಡೌನ್ಲೋಡ್ ಮಾಡಿ ಅಲ್ಲಿಂದನೇ ಬಳಸ್ಕೋಬೋದು. ಸರಿ, ಹಾಗಿದ್ರೆ ಮಕ್ಕಳೇ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಮತ್ತೊಂದು 3-4 ಇಲ್ಲಿ ಓಲ್ವರ್ತಾ ಅಂಗಡಿಯಲ್ಲಿ ಸಿಗುವ ವಸ್ತುಗಳವು. ನಾನು ಈಗಾಗಲೇ ಹೇಳಿದೆ ಅಲ್ಲಿ ಏನು ಸಿಗ್ತಿತ್ತು, ಚಡ್ಡಿ ಅಂತ ಹೇಳಿ ಬರ್ದಿದ್ರಲ್ವ, ಔಷಧಿ ಅಂತ ಹೇಳಿದರು, ಆಮೇಲೆ ಯುದ್ಧದ ಸಾಮಗ್ರಿಗಳು, ಮತ್ತು ಅಡವಿಯ ಹೂವು, ಇವೆಲ್ಲದನ್ನು ಇಲ್ಲಿ ನಮೂದಿಸ್ಬೇಕು. ಹಾಗಿದ್ರೆ ಯಾವ್ದ್ಯಾವ್ದು ಸಿಗುತ್ತಪ್ಪ ಅಂತ ಹೇಳಿದರೆ ಬೂಟು, ಕಾಲ್ಚೀಲ. ಬೂಟು ಅಂತ ಹೇಳಿದರೆ ಶೂಸ್ ಮಕ್ಕಳೇ, ಶೂಸಿಗೆ ಬೂಟು ಅಂತ ಹೇಳ್ತಾರೆ. ಕಾಲ್ಚೀಲ ಅಂತ ಹೇಳಿದರೆ ನಿಮ್ಮ ಸಾಕ್ಸ್. ಓಕೆ, ಚಡ್ಡಿ ಚೆಣ್ಣ ಅಂತ ಹೇಳಿದರೆ ನನ್ನ ಟ್ರೌಸರ್ಸ್ ಅಂತ ಹೇಳಿದ್ದೀನಿ. ಸಾಬೂನು ಅಂದರೆ ಸೋಪು. ಔಷಧ ಅಂತ ಹೇಳಿದರೆ ನಿಮ್ಗೆ ಗೊತ್ತು, ಮೆಡಿಸಿನ್. ಪುಸ್ತಕ ಅಂತ ಹೇಳಿದರೆ ಗೊತ್ತು, ಪುಸ್ತಕ. ಅಡುಗೆ ಮಾಡುವಂಥ ಪಾತ್ರೆಗಳು, ಅಡುಗೆಯ ಪಾತ್ರೆಗಳು ಸಿಗ್ತಾ ಇತ್ತು. ಎಲೆಕ್ಟ್ರಿಕ್ ದೀಪ ಸಿಗ್ತಾ ಇತ್ತು, ಅಡವಿಯ ಹೂ ಸಿಗ್ತಾ ಇತ್ತು, ಯುದ್ಧ ಸಾಮಗ್ರಿ ಸಿಗ್ತಾ ಇತ್ತು, ಮತ್ತು ಫೋಟೋ ಕೂಡ ಸಿಗ್ತಾ ಇತ್ತು ಅನ್ನೋದನ್ನು ಬರಿಬೇಕು ಮಕ್ಕಳೇ. ಸರಿನಾ? ಇದು ಈಸಿ. ಇದೇನು ಒಂದು 7-8 ನಿಮಗೆ ಸಾಮಾನುಗಳಿದೆ, 7-8 ಸಾಮಾನುಗಳನ್ನು ನೆನ್ಪಿಟ್ಕೊಂಡು ಬರೆದ್ರೆ ಆಯಿತು.
ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗದಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಪೋಯೆಟ್ ಕಾರ್ನರಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿದು ಈಗಾಗಲೇ ಹೇಳಿದ್ದೀನಿ. ಪೋಯೆಟ್ ಕಾರ್ನರಲ್ಲಿ ಫಸ್ಟ್ ನೀವು ಯಾರ್ಯಾರ ಬಗ್ಗೆ ಬರಿಬೇಕು ಅಂತ ಹೇಳಿದರೆ ಕ್ಲಿಪ್ಪಿಂಗ್ ಬಗ್ಗೆ, ಹಾರ್ಡಿ ಬಗ್ಗೆ, ಗೋಲ್ಡ್ ಸ್ಮಿತ್ ಬಗ್ಗೆ, ಮೆಕ್ಯಾಲೆ ಬಗ್ಗೆ, ಜಾನ್ಸನ್ಸ್ ಬಗ್ಗೆ, ವರ್ಡ್ಸ್ವರ್ತ್ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ಪೋಯೆಟ್ಸ್ನ ಕಾರ್ನರ್ಗಳಿದ್ವು ಅಂತ ಹೇಳಿ ಬರಿಬೇಕು. ಕಾರ್ನರ್ ಅಂದರೆ ಮೂಲೆ ಅಂತ ಹೇಳ್ತೀವಿ. ಮೂಲೆ, ಕವಿಯ ಮೂಲೆ ಇತ್ತು ಅಂತ ಹೇಳಿ, ಅಂದರೆ ಅವ್ರಿಗೊಂದು ಡೆಡಿಕೇಟೆಡ್ ಮೂಲೆ, ಅವ್ರ ಬಗ್ಗೆ ಎಲ್ಲ ವಿಷಯಗಳಲ್ಲಿ ಇದ್ವು ಅಂತ ಹೇಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗದಲ್ಲಿ ಹೋಗ್ತಾ ಇದ್ದೀನಿ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಅಂತ ಹೇಳ್ತಾರೆ. ಅಲ್ಲೊಂದು ಕಲ್ಲುಪಾಟಿ ಇರುತ್ತೆ, ಆ ವಿಶೇಷತೆ ಏನು ಅಂತ ಹೇಳಿ ಇಲ್ಲಿ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಬ್ರಿಟಿಷ್ ಸಾಮ್ರಾಟರ ರಾಜ್ಯಾಭಿಷೇಕ ಆಗುವಾಗ ಇಲ್ಲಿ ನೋಡಿ ಏನು ಅಂತ ಹೇಳಿದ್ರೆ, ಅವರು ಕೂರುವ ಸಿಂಹಾಸನದ ಮೇಲೆ ಈ ಕಲ್ಲುಪಾಟಿಯನ್ನು ಹಾಕುತ್ತಾರೆ. ಆಮೇಲೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಅದರ ಮೇಲೆ ಕೂತ್ಕೊಳ್ತಾರೆ. ಮತ್ತು ಈ ಶಿಲೆಯನ್ನು 2ನೇ ಎಡ್ವರ್ಡನು ಸ್ಕಾಟ್ಲ್ಯಾಂಡ್ ಅನ್ನುವಂಥ ಪ್ಲೇಸಿಂದ, ಅರಸರಿಂದ ಕಿತ್ಕೊಂಡು ಬಂದಿದ್ದಂತೆ. ಮತ್ತು ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಮಾಡಬೇಕಾದ್ರೆ, ಪಟ್ಟಾಭಿಷೇಕ ಅಂದರೆ ಅವರಿಗೆ ಕ್ರೌನನ್ನು ಇಡಬೇಕಾದ್ರೆ ಅಂತ ಹೇಳ್ತೀವಲ್ಲ, ಆ ಕಲ್ಲಿನ ಮೇಲೆಯೇ ಆಗಿದೆ. ಈ ಕಲ್ಲುಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನವಿದೆ. ಅದನ್ನು ಏನಂತ ಹೇಳ್ತೀವಿ? ಸ್ಟೋನ್ ಅಂತ ಹೇಳ್ತೀವಲ್ಲ, ಸ್ಟೋನ್ ಅಂತ ಹೇಳಿದ್ರೆ ಕಲ್ಲು, ಸ್ಟೋನ್ ಆಫ್ ಸ್ಟೋನ್ ಅಂತ ಹೇಳ್ತೀವಿ. ಸ್ಟೋನ್ ಆಫ್ ಸ್ಟೋನ್ ಎಂದು ಅದಕ್ಕೆ ಹೆಸರು. ಇದನ್ನು ಏನು ಮಾಡ್ತಿದ್ರು ಅಂದರೆ ರಾಜ್ಯಾಭಿಷೇಕ ಅಂದರೆ ಕ್ರೌನ್ ಇಡಬೇಕಾದ್ರೆ, ಕಿರೀಟ ಧರಿಸ್ಬೇಕಾದ್ರೆ ಅದನ್ನು ತಗೊಂಡೋಗಿ ಅದ್ರ ಮೇಲೆ ಕೂತ್ಕೊಂಡು ಕ್ರೌನ್ ಇಟ್ಬಿಟ್ಟು ಅದನ್ನು ಮತ್ತೆ ವಾಪಸ್ ಇಡ್ತಿದ್ರಂತೆ. ಒಂದೇ ದಿವಸ ಕೂತ್ಕೋತಿದ್ರಂತೆ ಅವತ್ತು, ಆಮೇಲೆ ಮತ್ತೆ ಕೂತ್ಕೊಳ್ತಿರ್ಲಿಲ್ವಂತೆ. ಅಂಥದ್ದಕ್ಕೆ ಏನಂತ ಹೇಳ್ತೀವಿ? ಸ್ಟೋನ್ ಆಫ್ ಸ್ಕೋನ್. ನೋಡಿ ಇಲ್ಲಿ ಟ ಇದೆ, ಇಲ್ಲಿ ಕ ಇದೆ, ಕನ್ಫ್ಯೂಸ್ ಆಗಬೇಡಿ. ಸ್ಟೋನ್ ಆಫ್ ಸ್ಕೋನ್ ಅಂತ ಹೇಳಿ. ಸ್ಟೋನ್ ಆಫ್ ಸ್ಕೋನ್ ಅಂದರೆ ಒಂದಕ್ಕೆ ಟ ಇದೆ, ಇನ್ನೊಂದಕ್ಕೆ ಕ ಇದೆ. ನೋಡಿ ಇದರ ಹೆಸರು. ಸರಿನಾ ಮಕ್ಕಳೇ? ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಇದು ಬರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಮಕ್ಕಳೇ. ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳು, ಇವೆಲ್ಲ ವಿಶೇಷತೆಗಳನ್ನು ಬರಿಬೇಕು. ಅವ್ರು ಎಲ್ಲೆಲ್ಲಿ ಹೋದರು ಬಗ್ಗೆ ಬರಿಬೇಕು. ಆಮೇಲೆ ಅವರು ನೀವೇನು ಮಾಡಿದ್ರು ಅಂತ ಹೇಳಿ ಬರಿಬೇಕು. ಆಮೇಲೆ ನಿಮ್ಗೇನು ಗೊತ್ತಾ, ಅವರು ಒಂದು ಕ್ಯಾಬ್ ಬಗ್ಗೆ ಹೇಳಿದ್ದು ಬರಿಬೇಕು. ಇವೆಲ್ಲ ವಿಷಯಗಳನ್ನು ನೀವು ಬರಿತಾ ಹೋಗಬೇಕು ಮಕ್ಕಳೇ. ಸರಿನಾ? ನೋಡಿ ಮಕ್ಕಳೇ, ಇಲ್ಲಿ ನಾನು ನೇರವಾಗಿ ಸಂದರ್ಭ ಸಹಿತ ಉತ್ತರಿಸಿ ಬರ್ತಾ ಇದ್ದೀನಿ. ಯಾಕಪ್ಪ ಮ್ಯಾಮು ಅಂತ ಹೇಳಿದರೆ, ನಿಮಗೆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದ್ರೆ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಅಂತ ಹೇಳ್ತಾರೆ. ಇದು ಎಲ್ಲಿ ಬರುತ್ತೆ, ಎಲ್ಲಿಂದ ಆಯ್ದುಕೊಂಡಿದ್ದೀವಿ ಅಂತ ಹೇಳಿ ಬಂದಾಗ ಬಿ.ಕೃ ಗೋಕಾಕ್ ಅವ್ರ ಬಗ್ಗೆ ಬರಿಬೇಕು. ಸಮುದ್ರದಾಚೆಯಿಂದ ಅಂತ ಬರಿಬೇಕು. ಇದು ಲಂಡನ್ ನಗರ ಅಂತ ಬರೀಬೇಕು. ಈ 3 ಭಾಗ ಇದ್ದರೆ ನಿಮಗೆ 1 ಅಂಕ ಗ್ಯಾರಂಟಿ. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಅವರು ಯಾವಾಗ ಹೇಳಿದರು ಅಂದರೆ, ಲಂಡನ್ ನಗರ ಬೀದಿಗಳಲ್ಲಿ ಮೂಲೆಯಲ್ಲಿ ನಿಲ್ಲಿಸಿದ ಇತಿಹಾಸದ ಪ್ರಸಿದ್ಧ ಪುರುಷರ ಶಿಲಾ ಪ್ರತಿಮೆಗಳನ್ನು ನೋಡಿದಾಗ ತಮ್ಮ ದೇಶಕ್ಕಾಗಿ ದುಡಿದು ಕೈ ಎತ್ತಿ ಅಂದರೆ ತಮ್ಮ ದೇಶಕ್ಕೋಸ್ಕರ ಯಾರ್ಯಾರು ಇದ್ದರು ಅವ್ರ ಬಗ್ಗೆ ಏನು ಮಾಡಿದ್ರು, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಅಂದರೆ ಅವ್ರ ದೇಶದ ಬಗ್ಗೆ ಅಷ್ಟು ಅಭಿಮಾನ ಇತ್ತು ಅವರಿಗೆ ಎಂದು ಹೇಳುತ್ತಿರುವಂತೆ ತೋರುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಅಂದರೆ ನೀವು ಹೇಳಬೇಕು ಇಲ್ಲಿ ಏನಂದರೆ, ಇಲ್ಲಿ ಅವರ ಒಂದು ಏನನ್ಸುತ್ತೆ, ಅವ್ರ ಪ್ರೌಡ್, ಅವರು ಗೌರವವನ್ನು ಹೇಳ್ಕೋತಾರೆ ಅಂತ ಹೇಳಿ ಅಂಥ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗಿದ್ರೆ ಸ್ವಾರಸ್ಯ ಏನು ಅಂದರೆ, ಇಂಗ್ಲೆಂಡ್ ರಾಷ್ಟ್ರಕ್ಕಾಗಿ ದುಡಿದ ನಾಯಕರ ತಮ್ಮ ದೊಡ್ಡ ದೇಶದ ಗೌರವವನ್ನು, ಅಂದರೆ ತಮ್ಮ ದೇಶ ಪ್ರೌಡ್ ಫೀಲ್ ಮಾಡ್ಕೊಳ್ಳೋಕ್ಕೆ, ಗೌರವವನ್ನು ಹೆಮ್ಮೆಯಿಂದ ಕಾಪಾಡಲು ಹೇಳಿದಂತಿರುವುದನ್ನು ಇಲ್ಲಿ ಲೇಖಕರು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಿದ್ದಾರೆ. ಮ್ಯಾಮ್ ಹೀಗೆ ಬರಿಬೇಕಾ ಅಂತ ಮತ್ತೆ ಬರುತ್ತೆ ಸ್ವಾರಸ್ಯವನ್ನು ಮಕ್ಕಳೇ ನೀವು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ, ನೀವು ಹೇಗೆ ತಿಳ್ಕೊಂಡಿದ್ದೀರಾ. ಇಲ್ಲಿ ನೀವೇನು ಬರಿಬೋದು ಅಂತ ಹೇಳಿದರೆ, ಇಂಗ್ಲೆಂಡ್ ದೇಶದ ಗೌರವ ಮತ್ತು ಹೆಮ್ಮೆಯನ್ನು ನಮ್ಮ ಲೇಖಕರು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಹಿಂಗೆ ಬರೆದ್ರೂ ಆಯಿತು. ಇಲ್ಲ ಮ್ಯಾಮ್ ನಾವು ಬೇರೆ ಥರ ಬರಿತೀವಿ ಅಂತ ಹೇಳಿದರೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ನಿಮ್ಮ ಒಂದು ಸ್ವಾರಸ್ಯವನ್ನು ಬರೆದು ನಿಮ್ಮ ಟೀಚರಿಗೆ ತೋರಿಸಿ, ಇಲ್ಲಾಂದರೆ ನನಗೆ ಮೆಸೇಜ್ ಮಾಡಿ.
ನನಗೆ ನೀವು ಏನು ಮಾಡಿ ಅಂತಂದರೆ ವಾಟ್ಸಪ್ಪಲ್ಲೋ ಟೆಲಿಗ್ರಾಮಲ್ಲೋ ಮ್ಯಾಮ್ ನಾನು ಈ ಥರ ಸ್ವಾರಸ್ಯವನ್ನು ಬರಿತೀನಿ, ಇದು ಎಕ್ಸಾಮಲ್ಲಿ ಮಾರ್ಕ್ಸ್ ಕೊಡ್ತಾರಾ ಅಂತ ಕೇಳಿದರೆ ನಾನು ಅವಾಗ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಕೊಡ್ತಾರಾ ಇಲ್ವೋ ಅಥವಾ ಇನ್ನು ಹೇಗೆ ಬರಿಬೋದು ಅಂತ ಹೇಳಿ ನಿಮ್ಗೆ ಬೇಕಾದರೆ ನಾನು ಗೈಡ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಹಾಗಿದ್ರೆ ಇಲ್ಲಿ ಎಲ್ಲ ಇದಕ್ಕೂ ಕೂಡ ನೀವು ಸ್ವಾರಸ್ಯವನ್ನು ಬರಿಬೇಕಾದ್ರೆ ನೀವು ಗಮನಿಸಬೇಕು. ಇಲ್ಲಿ ಹೊತ್ತೇ ಹಣ ಅಂದರೆ ಅಲ್ಲಿ ತುಂಬ ಬ್ಯುಸಿ ಲೈಫ್ ಇತ್ತಲ್ವ, ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದರೆ ಲಂಡನ್ ನಗರದ ಬೀದಿಗಳಲ್ಲಿ ಅವ್ರ ಜನಗಳೆಲ್ಲ ತುಂಬ ಫಾಸ್ಟಾಗಿ ಓಡಾಡ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಟೈಮ್ ಇಸ್ ಮನಿ ಅಂತ ಹೇಳ್ತಾರಲ್ಲ, ಆ ವಿಷಯವನ್ನು ಇಲ್ಲಿ ಬರೀಬೇಕು ಮಕ್ಕಳೇ. ಇಲ್ಲಿ ಸಂದರ್ಭ ಅಂತ ಹೇಳಿದಾಗ ಜನರು ಏನಾಗುತ್ತೆ ವಿದೇಶದಲ್ಲಿ, ಈಗ ನಮ್ಮ ಇಂಡಿಯಾದಲ್ಲೂ ಹಾಗೆ ಆಗಿದೆ, ಭಾರತದಲ್ಲೂ ಕೂಡ ಇಲ್ಲಿ ವಿದೇಶಗಳಲ್ಲಿ ಜನರು ಹಣ ಗಳಿಸಲು ಅತಿಯಾದ ಸಮಯವನ್ನು ನೀಡ್ತಾರೆ ಅನ್ನೋದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಕವಿಗಳು ಅಥವಾ ಕೃತಿಕಾರರು ಹೇಳಿದ್ದಾರೆ. ಕವಿ ಅಂತ ಬರಿಬೇಡಿ, ಕೃತಿಕಾರರಂತಾನೆ ಬರೀರಿ. ಯಾಕಂದರೆ ಪದ್ಯ ಇದ್ದರೆ ಮಾತ್ರ ಕವಿ ಅಂತ ಬರಿಬೋದು, ಯಾವಾಗಲೂ ಗದ್ಯ ಇದ್ದಾಗ ನಾವು ಕೃತಿಕಾರರು ಅಂತ ಹೇಳ್ತೀವಿ, ಅಥವಾ ನೀವು ಲೇಖಕರು ಅಂತ ಕೂಡ ಬರಿಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಯಾರನ್ನು ತುಳಿದರೇನು, ನೋಡಿ ಇಲ್ಲಿ ಇದು ಯಾವ ಸಂದರ್ಭದಲ್ಲಿ ಬರುತ್ತೆ, ಅವರು ಆ ಪ್ರಾರ್ಥನಾ ಮಂದಿರದಲ್ಲಿ ಹೋಗಬೇಕಾದ್ರೆ ಕೆಳಗಡೆ ಎಲ್ಲ ಇರುತ್ತಲ್ವ, ಆ ಸಂದರ್ಭವನ್ನು ನೀವು ನೆನ್ಪಿಟ್ಕೋಬೇಕು. ಯಾಕಂದರೆ ನೀವು ಇದೆಲ್ಲ ನೆನ್ಪು ಹೇಗೆ ಇಟ್ಕೋಬೇಕು ಮ್ಯಾಮ್ ಅಂದರೆ ನೀವು ಗದ್ಯವನ್ನು ಪೂರ್ತಿಯಾಗಿ ಓದಬೇಕು. ನಾನು ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ ನಿಮ್ಗೆ ಹೇಳಿದ್ದೀನಿ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಸಂಪೂರ್ಣವಾದ ಗದ್ಯವನ್ನು ಓದಿದಾಗ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತಲ್ವ, ನೆನ್ಪಿಟ್ಕೋಬೋದು. ಅವಾಗ ಅವ್ರು ಹೇಳ್ತಾರೆ ಎಲ್ಲ ಕಡೆ ಎಲ್ಲಿ ಹೋದ್ರು ಅಷ್ಟೇ ಎಲ್ಲ ಕಡೆ ಮಣ್ಣು ಅಂತ ಹೇಳ್ತಾರಲ್ವ, ಆ ಸಂದರ್ಭವನ್ನು ಇಲ್ಲಿ ಬರಿಬೇಕು. ಹಾಗಿದ್ರೆ ಈ ಸಂದರ್ಭ ಏನಿತ್ತು ಅಂತ ನಾನು ಈಗಾಗಲೇ ವಿವರಿಸಿದ್ದೀನಿ ನಿಮಗೆ, ಆ ಸಂದರ್ಭವನ್ನು ಇಲ್ಲಿ ಬರಿಬೇಕು. ಸರಿನಾ ಮಕ್ಕಳೇ? ಅವ್ರು ಏನು ಮಾಡ್ತಾ ಇರ್ತಾರೆ, ಆ ಪ್ರಾರ್ಥನಾ ಮಂದಿರದಲ್ಲಿ ಹೋಗಬೇಕಾದ್ರೆ ಎಲ್ಲ ಕಡೆ ಕೆಳಗಡೆ ಎಲ್ಲ ಏನಾಗಿರುತ್ತೆ, ಎಲ್ಲ ವಿದ್ಯೆ ಅಂದರೆ ಲೆಟರ್ಸ್ ಇರುತ್ತೆ ಅಂತ ಹೇಳ್ತಾರಲ್ವ, ಅಕ್ಷರಗಳಿರುತ್ತೆ. ಆ ಅಕ್ಷರಗಳನ್ನು ನಾನು ಹಿಂಗೆ ತುಳ್ಕೊಂಡು ಹೋದ್ವಿ, ಏನು ಮಾಡಿದರೆ ಎಲ್ಲಿ ಹೆಜ್ಜೆ ಹಾಕಿದ್ರೇನು ಎಲ್ಲ ಮಣ್ಣು ಅಂತ ಹೇಳ್ತಾರಲ್ವ, ಆ ಸಂದರ್ಭವನ್ನು ಇಲ್ಲಿ ಬರಿಬೇಕು. ಸ್ವಾರಸ್ಯ ಅಂತ ಹೇಳಿದಾಗ ನೀವೇನು ಮಾಡಬೇಕು, ಸಂಸ್ಕೃತಿಯನ್ನು ಏನು ಮಾಡಿದರು ಅವರು ಅಂತೇಳಿ ಕಂಪ್ಯಾರಿಸನ್ ಮಾಡಿದರು, ಅದನ್ನು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ, ಆ ಥರ ಬರಿಬೋದು ಮಕ್ಕಳೇ ನೀವು. ಸರಿನಾ? ಬೇಕಾದರೆ ಇದನ್ನೇ ಬೇಕಾದರೂ ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀವು ಆ ಥರ ಬೇಕಾದರೆ ಒಂದೇ ಲೈನಲ್ಲಿ ಅದು ಕೂಡ ಬರಿಬೋದು. ಸರಿನಾ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ಮತ್ತೊಂದು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಮೊದಲನೇದಲ್ಲೇ ಹೇಳ್ತಾರೆ ಅವರು ಏನಂದರೆ ಪ್ರವಾಸ ಮಾಡೋದು ಕೂಡ, ಯಾಕಂದರೆ ಯಾಕೆ ನಮ್ಮ ಸ್ಕೂಲಲ್ಲೆಲ್ಲ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ, ಮತ್ತು ಸುಮ್ಮನೆನಾ ಇಲ್ಲ ಅಲ್ವಾ, ಅಲ್ಲಿ ನಾವು ತಿಳ್ಕೊಳ್ಳೋದಿರುತ್ತೆ ಅಂತ ಹೇಳಿ ಆ ಒಂದು ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಅಲ್ಲಿ ಪ್ರವಾಸಕ್ಕೆ ಹೋದಾಗ ಏನಾಗುತ್ತೆ ಅದು ಅನುಭವವನ್ನು ಬರೀತಾರೆ, ಅದಕ್ಕೆ ಪ್ರವಾಸ ಏನಾಗುತ್ತೆ ಅಂದರೆ ಶಿಕ್ಷಣದ ಒಂದು ಭಾಗ ಅನ್ನೋದನ್ನು ಇಲ್ಲಿ ಬರಿಬೇಕು. ಇಲ್ಲಿ ಸಂದರ್ಭದಲ್ಲಿ ನೀವು ನೋಡಿ ಮಕ್ಕಳೇ, ಇಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ನೀವು ಸ್ವಾರಸ್ಯವನ್ನು ಬರಿಬೇಕಾದ್ರೆ ತುಂಬ ಈಸಿಯಾಗಿ ಬರಿಬೋದು. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ಇಲ್ಲಿ ದೇಶ ಸುತ್ತಿ ನೋಡು, ನಾನಿಲ್ಲಿ ಒಂದು ಗಾದೆ ಮಾತನ್ನು ಕೊಟ್ಕೊಂಡಿದ್ದೀನಿ, ನೀವು ಬೇಕಾದರೆ ಏನು ಮಾಡ್ಬೋದು ಅಂತ ಹೇಳಿದರೆ ಇಲ್ಲಿ ನೀವು ಶಿಕ್ಷಣದ ವ್ಯಾಪಕತೆ ಅಂದರೆ ಶಿಕ್ಷಣದಲ್ಲಿ ಪ್ರವಾಸಕ್ಕೆ ಮಹತ್ವ ಕೊಟ್ಟಿರೋದನ್ನು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಅಂತ ಬರಿಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಾಲಗಳ ಬಗ್ಗೆ ಒಂದು ಅಭ್ಯಾಸ ಭಾಗ ಇದೆ ನಿಮಗೆ. ಇಲ್ಲಿ ನಿಮಗೆ ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಿ ಅಂತ ಇದೆ ನೋಡಿ. ಬಂದೆವು ಅಂತ ಹೇಳಿ ಇದೆ. ಅನ್ನೋದು ಭವಿಷ್ಯತ್ ಕಾಲನ? ಹೌದಾ? ಇಲ್ಲ. ಏನು? ದಕಾರ ಬಂದಿದೆ. ದಕಾರ ಅಂದರೆ ಭೂತಕಾಲ, ಅಂದರೆ ವವು ಮಾಡಬೇಕು. ವವು ಮಾಡಿದಾಗ ನಿಮ್ಗೇನಾಗತ್ತೆ ಅಂತ ಹೇಳಿದ್ರೆ ಭವಿಷ್ಯತ್ ಕಾಲ ಬರುತ್ತೆ. ಇಲ್ಲಿ ವರ್ತಮಾನ ಕಾಲ ಅಂತ ಹೇಳಿದ್ದಾರೆ. ಹಾಗೆ ವರು ಅಂತ ಅನ್ನೋದು ಏನಾಗುತ್ತೆ ನಿಮಗೆ, ವರ್ತಮಾನ ಕಾಲ ಬಂದಾಗ ತಕಾರ ಬರಬೇಕು, ಭೂತಕಾಲ ಬಂದಾಗ ದಕಾರ ಬರಬೇಕು. ಹಾಗಿದ್ರೆ ಬನ್ನಿ ಮಕ್ಕಳೇ, ಇಲ್ಲಿ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ. ಇಲ್ಲಿ ವೇವು ಮಾಡಿದ್ವಿ, ಅವಾಗ ಭವಿಷ್ಯತ್ ಕಾಲ ಆಯಿತು. ಇಲ್ಲಿ ನಾವು ತಾರೆ, ತಾನೆ, ತರೆ, ತದಯ ಮಾಡಬೇಕು, ಅವಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ವರ್ತಮಾನ ಕಾಲ ಆಗುತ್ತೆ. ಇಲ್ಲಿ ದಕಾರ ಬರಬೇಕು, ಅವಾಗ ಭೂತಕಾಲ ಆಗುತ್ತೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇನ್ನೊಂದು ಇಲ್ಲಿ ಸರಿಯಾದ ಪದಗಳಿಂದ ತುಂಬಿರಿ. ಇದನ್ನು ನಾನು ನಿಮಗೆ ಕ್ವಿಝಲ್ಲೇ ಮಾಡಿಸ್ಬಿಟ್ಟಿದ್ದೀನಿ. ಇದು ಸ್ವತಂತ್ರ ಜಗತ್ತು, ಸ್ಟೇಷನರಿ ಅಂಗಡಿ, ತರುಣನ ಬುದ್ಧಿ, ಸ್ಕೋನ್ ಆಫ್, ನೋಡಿ ಸ್ಟೋನ್ ಆಫ್ ಸ್ಕೋನ್, ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಟೋನ್ ಆಫ್ ಸ್ಕೋನ್ ನಾನು ಉಚ್ಚಾರ ಮಾಡಬೇಕಾದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಮೈಕಲ್ಲಿ ಸ್ವಲ್ಪ ಸರಿಯಾಗಿ ಕೇಳಿಸ್ದೇ ಇರ್ಬೋದು.
ಅದಕ್ಕೆ ಸ್ಟೋನ್ ಆಫ್ ಸ್ಕೋನ್, ಸ್ಕೋನ್. ಓಕೆ, ಇಲ್ಲಿ ಕ ಇದೆ, ಇಲ್ಲಿ ಟ ಇದೆ, ಇದನ್ನು ಈಸಿಯಾಗಿ ನೋಡ್ಕೊಳ್ಳಿ. ಮತ್ತು ಇಲ್ಲಿ ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನೋದು ಪ್ರಾರ್ಥನಾ ಮಂದಿರ. ಇದಿಷ್ಟು ನಿಮ್ಮ ಬುಕ್ಕಲ್ಲಿ ಇದೆ ಮಕ್ಕಳೇ, ಸರಿನಾ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಬನ್ನಿ. ಇಲ್ಲಿ ಸಂಧಿಯನ್ನು ಬಿಡಿಸಿ ಅಂತ ಹೇಳಿದೆ. ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಸಂಧಿಯನ್ನು ನೇರವಾಗಿ ಹೇಳ್ತಾ ಇದ್ದೀನಿ. ನೀವು ಬೇಕಾದರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇದಕ್ಕೆ ಹೆಚ್ಚಿನ ವಿವರಣೆ ಬೇಕು ಅಂದಾಗ ನೀವು ಸಂಧಿಗಳು ವಿಡಿಯೋನ ವೀಕ್ಷಿಸಿದರೆ ಆಯಿತು. ನಾನು ಸಂಧಿಗಳು ಅಂತ ವಿಡಿಯೋ ಇದೆ ಅಲ್ವಾ, ಆ ವಿಡಿಯೋನ ವೀಕ್ಷಿಸಿ ನೀವು ಅಲ್ಲಿದನ್ನು ನೋಡಿಬಿಟ್ರೆ, ಅದು ಕಂಪ್ಲೀಟಾಗಿ ನೋಡಿಬಿಟ್ರೆ, ಆ ವಿಡಿಯೋನ ನೋಡಿದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಇಲ್ಲಿ ಒಮ್ಮೊಮ್ಮೆ ಅಂತ ಇದ್ದಾಗ ಇಲ್ಲಿ ಮದಲ್ಲಿ ನಿಮ್ಗೆ ಗೊತ್ತಿದೆ ಎ ಇದೆ, ಇದು ಎ ಹೋಗ್ಬಿಟ್ಟು ಇಲ್ಲಿ ಮತ್ತೆ ಇಲ್ಲಿ ವ ಸೇರಿಕೊಂಡು ಒಮ್ಮೊಮ್ಮೆ ಆಗಿದೆ, ಲೋಪಸಂಧಿ ಆಗಿದೆ, ಸರಿನಾ? ಹಾಗಿದ್ರೆ ಮಕ್ಕಳೇ ಇಲ್ಲಿ ನೆಕ್ಸ್ಟ್ ಏನಾಗಿದೆ ಅಂತಂದರೆ ಜಾಗವನ್ನು ಅಂತ ಹೇಳಿದೆ. ಅಕಾರ ಹೋಗಿ ವಕಾರ ಬಂದಿದೆ, ಅದಕ್ಕೆ ಆಗಮ ಸಂಧಿ, ವಕಾರಾಗಮ ಸಂಧಿ ಇದು. ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ಅತಿ ಪ್ಲಸ್ ಆದರ ನಿಮ್ಗೆ ಗೊತ್ತಿದೆ. ಇಲ್ಲಿ ಯಾವುದಿರುತ್ತೆ ಅದು ಬಿಟ್ಬಿಟ್ಟು ಇಲ್ಲಿ ಈ ಇದ್ರೆ ಅದು ಬಿಟ್ಬಿಟ್ಟು ಯಾವುದೇ ಇಲ್ಲಿ ಮತ್ತೆ ಸ್ವರ ಬಂದರೆ ಅದಕ್ಕೆ ಯಕಾರ ಬರುತ್ತೆ. ಅದು ಎಣ್ ಸಂಧಿಯ ಒಂದು ನಿಯಮ ಅಲ್ವಾ? ನೀವು ಬೇಕಾದರೆ ಈಸಿಯಾಗಿ ಹಿಂಗೂ ನೆನ್ಪಿಟ್ಕೋಬೋದು ಮಕ್ಕಳೇ. ಯ ಒತ್ತಾಗಿ ಬಂದರೆ, ವ ಒತ್ತಾಗಿ ಬಂದರೆ ಅಂತ ಹೇಳಿ ಕೂಡ ನೆನ್ಪಿಟ್ಕೋಬೋದು. ಅಷ್ಟೇ ಅಲ್ಲ, ಮತ್ತು ಅದಕ್ಕೆ ನಿಯಮಗಳು ಇದೆ. ಈಗ ಓಣಿ ಅಲ್ಲಿ ಅಂತ ಇದೆ, ಇಲ್ಲಿ ಅಕಾರದ ಬದಲು ಯಕಾರ ಬಂದಿದೆ, ಅದಕ್ಕೆ ಇದು ಆಗಮ ಸಂಧಿ. ಯಾವುದು? ಯಕಾರ ಆಗಮ ಸಂಧಿ. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ವಾಚನಾಲಯ ಅಂತಿದೆ, ಇಲ್ಲಿ ಅ ಮತ್ತು ಆ ಬಂದಿದೆ, ಹಾಗೆ ಆಕಾರ ಬಂದಿದೆ, ಅದಕ್ಕೆ ಇದು ಸವರ್ಣ ದೀರ್ಘ ಸಂಧಿಯಾಗಿದೆ. ಇದು ಸಂಗ್ರಹ ಪ್ಲಸ್ ಆಲಯ. ಇಲ್ಲೂ ಕೂಡ ಇಲ್ಲಿ ಅ ಇದೆ, ಇಲ್ಲಿ ಆ ಇದೆ, ಅದಕ್ಕೆ ಇದು ಆಗಿದೆ, ಸರಿನಾ? ಹಾಗಿದೆ, ಅದಕ್ಕೆ ಇದು ಸವರ್ಣ ದೀರ್ಘ ಸಂಧಿ. ಸರಿನಾ ಮಕ್ಕಳೇ? ಇದು ಅರ್ಥ ಆಗಿದ್ರೆ ನಾನು ಮುಂದೆ ಹೋಗ್ತಾ ಇದ್ದೀನಿ. ಓ ಮಕ್ಕಳೇ, ಇವತ್ತಿನ ತರಗತಿಯನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಹಾಗಿದ್ರೆ ಇವತ್ತಿನ ತರಗತಿಯಲ್ಲಿ ನಾವೇನೇನು ಕಲ್ತ್ವಪ್ಪ ಅಂತ ಹೇಳಿದರೆ, ಲಂಡನ್ ನಗರದ ಬಗ್ಗೆ ಕಲ್ತ್ವಿ. ನಮ್ಮ ವಿಕ್ರು ಗೋಕಾಕ್ ಅವರು ಏನು ಮಾಡಿದ್ರು, ಪ್ರವಾಸಕ್ಕೆ ಹೋಗಿದ್ರು. ಆ ಪ್ರವಾಸ ಕಥನವನ್ನು ಬರೆದಿದ್ರಲ್ವ, ಅಲ್ಲಿ ಲಂಡನ್ ಹೇಗಿತ್ತು ಅಂತ ಹೇಳಿ ನಾವು ಲಂಡನ್ ನಗರದ ಬಗ್ಗೆ ಕಲ್ತ್ವಿ. ಹಾಗಿದ್ರೆ ಮಕ್ಕಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ನೋಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಅಭ್ಯಾಸ ಭಾಗವನ್ನು ಮತ್ತು PYQs ಅಂತ ಹೇಳ್ತೀವಲ್ಲೋ ಅದನ್ನು ಕೂಡ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ ಮಕ್ಕಳೇ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.